ಸ್ವಾಮಿಯ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಾಕ್ಯಗಳನ್ನು ಕದ್ದುಕೊಳ್ಳಬೇಕೆಂದು, ವಾಕ್ಯಗಳನ್ನು ನುಂಗು ಬಿಡಬೇಕೆಂದು, ವಾಕ್ಯದ ವಿರುದ್ಧವಾಗಿ ಕೆಲಸ ಮಾಡಬೇಕೆಂದು ನೋಡುವ ಅಂಧಕಾರ ಶಕ್ತಿಗಳ ಯೋಜನೆಗಳನ್ನು ನಾವು ಬಂಧಿಸ್ತೇವೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದ ಶಕ್ತಿಯಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿಕೊಳ್ತೇವೆ. ದೇವರಾತ್ಮನೇ ಬಾ ಸ್ವಾಮಿ, ವಾಕ್ಯದ ಸತ್ಯಗಳು ನಮಗೆ ತಿಳಿಯಲ್ಪಟ್ಟು ನಾವು ನಿರೀಕ್ಷೆಯುಳ್ಳವರಾಗಿರುವಂತೆಯೂ, ಆ ನಿರೀಕ್ಷೆಯ ಮೂಲಕ ನಾವು ಪರಿಶುದ್ಧರಾಗಿ ನಾವು ಜೀವಿಸಲಿಕ್ಕಾಗುವಂತೆಯೂ ನಿನ್ನ ಕೃಪೆಯನ್ನು ಅನುಗ್ರಹಿಸು. ವಾಕ್ಯದ ಸತ್ಯಗಳು ನಮ್ಮ ಜೀವನದಲ್ಲಿ ಕಾರ್ಯ ಸಾಧಿಸಲಿ. ನಂಬುರಾದ ನಮ್ಮಲ್ಲಿ ನಿನ್ನ ವಾಕ್ಯವು ಬಲವಾಗಿ ಕಾರ್ಯ ಸಾಧಿಸ್ತದೆ. ಘನಮಾನ ನಿನಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ಸ್ವಾಮಿ, ಆಮೆನ್. ಇಲ್ಲಿ ಪೌಲನು ಹೇಳ್ತಾ ಇರುವಂಥ ಮಾತು, ಇಸ್ರಾಯೇಲರ ನಿರೀಕ್ಷೆ ನಿಮಿತ್ತವಾಗಿ ನಾನು ಬೇಡಿಯಿಂದ ಕಟ್ಟಲ್ಪಟ್ಟಿದ್ದೇನೆ. ಹಾಗಾದರೆ ಇಸ್ರಾಯೇಲರ ಒಂದು ನಿರೀಕ್ಷೆ ಏನಾಗಿತ್ತು? ಆ ಸಮಯದಲ್ಲಿ ಅವರು ಮೋಶೆ ಗ್ರಂಥಗಳನ್ನು ಹಿಡಿದು, ಪ್ರವಾದಿಗಳ ಗ್ರಂಥಗಳನ್ನು ಹಿಡಿದು, ಕೀರ್ತನೆ ಗ್ರಂಥಗಳನ್ನು ಹಿಡಿದು, ಅದರಲ್ಲಿ ಯೇಸುವಿನ ಬಗ್ಗೆ ಬರೆಯಲ್ಪಟ್ಟಿರುವಂಥ ಮುಂದಿನ ಪ್ರವಾದನೆಗಳನ್ನು ನೆನೆಸಿಬಿಟ್ಟು ಅವರು ಕ್ರಿಸ್ತನು ಬರ್ತಾನೆ, ಮೆಸ್ಸಿಯನು ಬರಲಿಕ್ಕಿದ್ದಾನೆ, ನಮ್ಮನ್ನು ಪಾಪಗಳಿಂದ ಬಿಡಿಸುತ್ತಾನೆ ಎಂಬುದಾಗಿ ಅವರು ಎದುರು ನೋಡ್ತಾ ಇದ್ರು. ಅದು ಪೌಲನು ಯೇಸು ಸ್ವಾಮಿಯನ್ನು ನಂಬಿದ ಮೇಲೆ, ಅಂದರೆ ಯೇಸು ಸ್ವಾಮಿ ಅವನನ್ನು ದಮಸ್ಕದ ದಾರಿಯಲ್ಲಿ ಭೇಟಿಯಾದ ಮೇಲೆ, ಅವನ ಜೀವನ ಬದಲಾದ ಮೇಲೆ ಆತನು ಯೇಸುವಿನ ಸುವಾರ್ತೆಯನ್ನು ಸಾರಲಿಕ್ಕೆ ಆರಂಭಿಸಿದನು. ಅದಕ್ಕಿಂತ ಮುಂಚೆ ಅದನ್ನು ದ್ವೇಷಿಸುವನಾಗಿದ್ದನು. ನಂತರ ಆತನು ಅದನ್ನೇ ಸಾರಲಿಕ್ಕೆ ಆರಂಭಿಸಿದನು. ಅದು ಯಾವುದರ ವಿಷಯದಲ್ಲಿ? ಆತನು ದೇವರ ಧರ್ಮಶಾಸ್ತ್ರವನ್ನು ಗೊತ್ತಿದ್ದ ಕಾರಣ ಅದರಲ್ಲಿ ಯೇಸು ಕ್ರಿಸ್ತನ ಮುಂದೆ ಬರಲಿಕ್ಕಿದ್ದಾನೆ, ಯಜ್ಞದ ಕುರಿ ಆಗಲಿಕ್ಕಿದ್ದಾನೆ ಎಂಬುದಾಗಿ ಗುರುತಿಸಿ ಆತನು ಅದನ್ನು ಸಾರಲಿಕ್ಕೆ ಆರಂಭಿಸಿದನು. ಅದನ್ನು ಸಾರಲಿಕ್ಕೆ ಆರಂಭಿಸಿದಾಗ ನಾವು ನೋಡ್ತೇವೆ, ಯಹೂದ್ಯರು ಅದನ್ನು ದ್ವೇಷ ಮಾಡಿದರು. ದ್ವೇಷ ಮಾಡಿದ ನಿಮಿತ್ತವಾಗಿ ನಾವು ನೋಡ್ತೇವೆ, ಅಲ್ಲಿ ಆ ದ್ವೇಷದ ನಿಮಿತ್ತವಾಗಿ ನಾವು ನೋಡ್ತೇವೆ ಅವನು ಬೇಡಿಯಿಂದ ಹಾಕಲ್ಪಟ್ಟು ಆಗಿನ ಕಾಲದ ಜಾಗತಿಕ ರಾಜಧಾನಿ ರೋಮಾಪುರಕ್ಕೆ ಆತನು ಎಳೆಯಲ್ಪಟ್ಟನು ಎಂಬುದಾಗಿ ನೋಡ್ತೇವೆ. ಅಲ್ಲಿ ಆತನು ಹೇಳ್ತಾನೆ, ಇಸ್ರಾಯೇಲರ ನಿರೀಕ್ಷೆ ನಿಮಿತ್ತವಾಗಿ ನಾನು ಬೇಡಿಯಿಂದ ಹಾಕಲ್ಪಟ್ಟಿದ್ದೇನೆ. ಆ ನಿರೀಕ್ಷೆ ನೆರವೇರಿ ಹೋಯ್ತ್ರಿ. ಯೇಸು ಸ್ವಾಮಿ ಆತನು ಭೂಲೋಕಕ್ಕೆ ಬಂದ, ನಮಗಾಗಿ ಪ್ರಾಣವನ್ನು ಕೊಟ್ಟ, ಆತನು ಸತ್ತು 3ನೇ ದಿವಸ ಜೀವಂತನಾಗಿ ಎದ್ದು ಆತನು ಪರಲೋಕಕ್ಕೆ ಏರಿ ಹೋದ. ಆತನು 40 ದಿವಸ ತನ್ನ ಶಿಷ್ಯರ ಸಂಗಡಿದ್ದು ಅನೇಕ ಸಂಗತಿಗಳನ್ನು ಬೋಧಿಸಿ ನಾವು ನೋಡ್ತೇವೆ, 40ನೇ ದಿವಸ ಆತನು ಎತ್ತಲ್ಪಟ್ಟನು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಆ ಒಂದು ನಿರೀಕ್ಷೆ ಅದು ಹಳೆ ಒಡಂಬಡಿಕೆ ಜನರು ನಿರೀಕ್ಷಿಸುವಂತಹ ನಿರೀಕ್ಷೆ ಆಗಿತ್ತು. ಈಗ ಒಂದು ನಮಗೆ ನಿರೀಕ್ಷೆ ಕೊಡಲ್ಪಟ್ಟಿದೆ, ಹೊಸದಾದ ನಿರೀಕ್ಷೆ. ಏನ್ರಿ? ಯೇಸು ನಂಬಿದವ್ರಿಗೆ ಏನು ನಿರೀಕ್ಷೆ ಇದೆ ರೀ? ನಿರೀಕ್ಷೆ ಅಂದರೆ ಮುಂದಾಗುವಂಥ ಸಂಗತಿ, ನಾವು ಎದುರು ನೋಡುವಂಥ ಸಂಗತಿ. ಏನು ನಿರೀಕ್ಷೆ ಇದೆ ನಮಗೆ? ಯೇಸು ಕ್ರಿಸ್ತನಲ್ಲಿ ನಮ್ಮ ನಿರೀಕ್ಷೆ ಇಲ್ಲ ಅಂತಂದರೆ ಯೇಸು ಸ್ವಾಮಿ ನಂಬಿದ್ದನ್ನು ವ್ಯರ್ಥ ಹಾಕಿದ್ರೆ. ಏನು ನಿರೀಕ್ಷೆ? ಯೇಸು ಸ್ವಾಮಿ 2ನೇ ಸಾರಿ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ ರೀ. 2ನೇ ಸಾರಿ ಆತನು ಬರಲಿಕ್ಕಿದ್ದಾನೆ. ಅದನ್ನು ಫಿಲಿಪಿಯವ್ರಿಗೆ ಬರೆದ ಪತ್ರಿಕೆ, ಅದರ 3ನೇ ಅಧ್ಯಾಯ 20-21ನೇ ವಚನ. ಫಿಲಿಪಿಯರು ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯ 20-21ನೇ ವಚನ. ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹಗಳನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಯೇಸು ಕ್ರಿಸ್ತನು ಪರಲೋಕದಲ್ಲಿದ್ದಾನೆ. ನಾವು ಪರಲೋಕ ಸಂಸ್ಥಾನದವರು. ನಾವಿನ್ನೂ ಅಲ್ಲಿ ಮುಟ್ಟಿಲ್ಲ, ನಾವಿನ್ನೂ ಭೂಮಿ ಮೇಲೆ ಇದ್ದೇವೆ. ಇಲ್ಲ, ಆತನು ಹೇಳುವಂಥ ಸಂಗತಿ, ಅಲ್ಲಿಂದ ಯೇಸು ಸ್ವಾಮಿ ಬರಲಿಕ್ಕಿದ್ದಾನೆ. ಅದನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಬಂದು ಏನು ಮಾಡ್ತಾನೆ ರೀ? ತನಗೆಲ್ಲವನ್ನು ಸ್ವಾಧೀನ ಮಾಡಿಕೊಳ್ಳೋ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು, ಈ ದೇಹ ದೀನಾವಸ್ಥೆ ಉಳ್ಳದ್ದು ಅಂತ ಹೇಳಿದ್ರಿ. ಏನಾದರೂ ಆಯ್ತಂದರೆ ಸತ್ತೋಗ್ತೈತ್ರಿ ನಮ್ಮ ದೇಹ. ಈ ದೇಹಕ್ಕೆ ಆತನು ರೂಪಾಂತರ ಪಡಿಸ್ತಾನೆ. ರೂಪಾಂತರ ಪಡಿಸಿ
ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಆತನ ದೇಹ ಪ್ರಭಾವವುಳ್ಳದಂದರೆ ಮಹಿಮೆ ಉಳ್ಳದು. ಮಹಿಮಾ ಶರೀರವಾಗಿ ನಮ್ಮ ಶರೀರಗಳನ್ನು ಬದಲಾಯಿಸ್ತಾನೆ. ಅದಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ನಾವು ಅನೇಕ ಸಾರಿ ನಾವು ರಕ್ಷಣೆ ಹೊಂದಿದ್ದೇವೆ. ಏನು ರಕ್ಷಣೆ ಅಂದ್ರೆ ಏನ್ರಿ? ರಕ್ಷಣೆ ಅಂದರೆ ನಾವು ನೋಡ್ತೇವೆ, ನಾವು ಪರಲೋಕಕ್ಕೆ ಸೇರ್ತೇವೆ ಒಂದು ಗ್ಯಾರಂಟಿ ಐತೆ. ಸೇರ್ತಿರಿಲ್ಲ? ಮೇಲೆತ್ತ ಕೈ ಬೇಡ ಅಂತಾರೆ. ನಾವು ಪರಲೋಕಕ್ಕೆ ಸೇರ್ಲಿಕ್ಕಿದ್ದೇವೆ. ಆ ಒಂದು ನಿರೀಕ್ಷೆ ನಮಗಿದೆ ರೀ. ನಾವು ನಿತ್ಯಕ್ಕೂ ದೇವರೊಂದಿಗೆ ನಾವು ಜೀವಿಸ್ಲಿಕ್ಕಿದ್ದೇವೆ. 2 ಸ್ಥಳ ಉಂಟು ನಾವು ಸತ್ತ ಮೇಲೆ ಹೋಗಬೇಕಾದಂಥ ಸ್ಥಳ. ಒಂದು ನರಕ, ಇನ್ನೊಂದು ಸ್ವರ್ಗ. ನಾವು ದೇವರೊಟ್ಟಿಗೆ ಇರಬೇಕಾದ್ರೆ ಸ್ವರ್ಗದಲ್ಲಿ ನಾವು ಇರ್ತೇವೆ. ನಾವು ದೇವರನ್ನು ದ್ವೇಷಿಸಿ ನಾವು ಆತನಿಗೆ ಅವಿಧೇಯರಾಗಿ ಹೋಗುವುದಾಗಿದ್ದರೆ ನಾವು ನೋಡ್ತೇವೆ ನರಕ ಎಂಬುದು ಅದು ತೆರಲ್ಪಟ್ಟಿದೆ. ಅಲ್ಲಿ ದೇವರು ಹೇಳುವಾಗ ಆತನು ಅಧರ್ಮಿಗಳಿಗೆ ಏನು ಹೇಳ್ತಾನೆ ರೀ? ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಲ್ಪಟ್ಟ ಬೆಂಕಿಯೊಳಗೆ ಹೋಗ್ರಿ. ಯಾರಿಗಾಗಿ ಸಿದ್ಧ ಮಾಡಲ್ಪಡ್ತೀರಿ? ಅದು ನಮಗಾಗಿ ಅಲ್ಲ, ಸೈತಾನನಿಗೂ ಅವನ ದೂತರಿಗಾಗಿ ಸಿದ್ಧ ಮಾಡಲ್ಪಟ್ಟಿತು. ಆ ಸೈತಾನನನ್ನು ನಾವು ಹಿಂಬಾಲಿಸಿದರೆ ಆ ಸೈತಾನ ಎಲ್ಲಿ ಹೋಗ್ತಾನೆ ಅಲ್ಲಿ ನಾವು ಹೋಗ್ಬೇಕಾಗ್ತದೆ. ಆದ ಕಾರಣ ದೇವರು ನಮಗೆ ಈಗ ಒಂದು ರಕ್ಷಣೆ ಕೊಟ್ಟಿದ್ದಾರೆ. ಆ ರಕ್ಷಣೆ ಅಂದರೆ ಇದು ಲೌಕಿಕವಾದ ರಕ್ಷಣೆ ಅಲ್ರಿ. ಲೌಕಿಕವಾದ ರಕ್ಷಣೆ ಅಂದರೆ ಸ್ವರಕ್ಷಣೆ ಮಾಡಿಕೊಳ್ಳೋದಕ್ಕೆ ಕರಾಟೆ ಕಲಿಬೇಕು, ಅದು ಮಾಡಬೇಕು, ಇದು ಮಾಡೋಕ್ಕಂತೇಳಿ ಆ ರಕ್ಷಣೆ ಅಲ್ಲ. ಇದು ನಮ್ಮ ಆತ್ಮ ರಕ್ಷಣೆ. ನಮ್ಮ ಆತ್ಮ ನರಕದಿಂದ, ಪಾಪದಿಂದ, ಸೈತಾನದಿಂದ ಬಿಡುಗಡೆ ಹೊಂದುವುದು ಅದು ರಕ್ಷಣೆ. ಅದು ಆಗಲೇ ನಾವು ಹೊಂದಿದ್ದೇವೆ. ನಮ್ಮ ಆತ್ಮದೊಳಗೆ ನಾವು ಅದನ್ನು ಹೊಂದಿಕೊಂಡಿದ್ದೇವೆ. ಆದರೆ ಅದನ್ನು ನಾವು ಇನ್ನೂ ಎದುರು ನೋಡ್ತಾ ಇದ್ದೇವೆ. ಹೊಂದಿಕೊಂಡಿದ್ದೇವೆ, ಆದರೆ ಎದುರು ನೋಡ್ತಾ ಇದ್ದೇವೆ. ಅದ ಕಾರಣ ಈ ನಿರೀಕ್ಷೆಗೆ ನಾವು ಏನು ಹೇಳ್ತೇವೆ ರೀ? ಎದುರು ನೋಡುವುದು. ಯೇಸು ಸ್ವಾಮಿ 2ನೇ ಸಾರಿ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ. ನಮ್ಮ ಜೀವನ ಬದಲಾವಣೆ ಮಾಡೋದಕ್ಕಾಗಿ, ನಮ್ಮ ಈ ಒಂದು ದೇಹವನ್ನು ಬದಲಾವಣೆ ಮಾಡೋದಕ್ಕಾಗಿ ಯೇಸು ಸ್ವಾಮಿ ಬಂದರು. ಆ ಸಮಯದಲ್ಲಿ ಆಗಲೇ ನಾನು ಸತ್ತು ಹೋಗಿದ್ದೆ, ನನ್ನ ಮಣ್ಣು ಮಾಡಿಬಿಟ್ಟಿದ್ರು ಅಂತ ತಿಳ್ಕೊಡ್ರಿ. ಹಾಗಾದ್ರೆ ನನ್ನ ದೇಹಕ್ಕೆ ಏನಾಗ್ತದೆ ರೀ? ಆ ಸತ್ತು ಹೋದ ದೇಹ ಸಮಾಧಿಯಿಂದ ಎದ್ದು ಬರ್ತದೆ ರೀ. ಅದು ಮಣ್ಣಾಗಿ ಹೋಗಿರ್ಬೋದು ರೀ, ಸುಟ್ಟು ಬೂದಿ ಆಗಿರ್ಬೋದು, ಅಥವಾ ನೀರಿನಲ್ಲಿ ಎಸಲ್ಪಟ್ಟು ಮೀನುಗಳು ತಿಂದುಬಿಟ್ಟಿರ್ಬೋದು. ನಾವು ನೋಡ್ತೇವೆ ಕಾಡಿನಲ್ಲಿ ಒಂದು ವೇಳೆ ಎಸಲ್ಪಟ್ಟು ಕಾಡು ಮೃಗಗಳು ತಿಂದಿರ್ಬೋದು. ಆ ಇಲ್ಲದ ದೇಹ ಮತ್ತೆ ದೇವರು ಸೃಷ್ಟಿ ಮಾಡಿ ಸಮಾಧಿಯೊಳಗಿಂದ ಎದ್ದು ಬರುವಂತೆ ಮಾಡ್ತಾನೆ ರೀ. ಆದ ಕಾರಣ ಯೇಸು ಸ್ವಾಮಿ ಬರುವಾಗ ಏನಾಗ್ತದೆ ರೀ? ಅನೇಕ ಸಮಾಧಿಗಳು ತೆರೆಯಲ್ಪಟ್ಟು ಎದ್ದು ಬರ್ತಾರೆ. ಅವರೊಟ್ಟಿಗೆ ನಾವು ನೋಡ್ತೇವೆ ಆ ಎದ್ದು ಬಂದಂಥ ದೇವ ಭಕ್ತರೊಂದಿಗೆ ನಾವೆಲ್ಲರೂ ಕೂಡಿಕೊಂಡು ಪರಲೋಕಕ್ಕೆ ಎತ್ತಲ್ಪಡ್ತೇವೆ. ಯೇಸು ಸ್ವಾಮಿಯ 2ನೇ ಬರೋಣದಲ್ಲಿ 2 ಭಾಗ ಉಂಟು. 2ನೇ ಬರೋಣ, ನಾವು 1ನೇ ಬರೋಣದಲ್ಲಿ ಯೇಸು ಸ್ವಾಮಿ ಮಗುವಾಗಿ ಹುಟ್ಟಿ ದೊಡ್ಡವನಾಗಿ ತನ್ನ ಪ್ರಾಣ ನಮಗಾಗಿ ಕೊಟ್ಟು ಹೋದ. ಈಗ 2ನೇ ಸಾರಿ ಯೇಸು ಸ್ವಾಮಿ ಬರುವಾಗ ಮಗುವಾಗಿ ಹುಟ್ಟಿ ಬರುವುದಿಲ್ಲ ರೀ. ಆತನಾಗಲೇ ಹುಟ್ಟಿ ಬಂದ ಆಯಿತು. ಪರಲೋಕದಲ್ಲಿ ಆತನು ದೇವರ ಸಿಂಹಾಸನದಲ್ಲಿ ಬಲಗಡೆಯಲ್ಲಿ ಕೂತ್ಕೊಂಡಿದ್ದಾನೆ. ಈಗ ಆತನು ಬರುವಾಗ ನ್ಯಾಯಾಧೀಶನಾಗಿ ಬರಲಿಕ್ಕಿದ್ದಾನೆ ರೀ. ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದವರು ಅವರನ್ನು ಗೌರವಿಸುವುದಕ್ಕಾಗಿ, ಯಾರು ವಾಕ್ಯಕ್ಕೆ ವಿಧೇಯರಾಗಲಿಲ್ಲವೋ ಅವರ ಮೇಲೆ ನ್ಯಾಯ ತೀರ್ಪು ತರೋದಕ್ಕಾಗಿ ನ್ಯಾಯಾಧೀಶನಾಗಿ ಬರಲಿಕ್ಕಿದ್ದಾನೆ ರೀ. ಅದಕ್ಕೆ ಆ ಒಂದು ಸಂಗತಿಗೋಸ್ಕರ ನಾವು ಎದುರು ನೋಡ್ತಾ ಇದ್ದೇವೆ. ಅದನ್ನು 1 ಥೆಸಲೋನಿಕದಲ್ಲಿ ನಾವು 4ನೇ ಅಧ್ಯಾಯದಲ್ಲಿ ಅದರ ಕೊನೆ ವಚನಗಳು ನಾವು ನೋಡ್ತೇವೆ. ಅಲ್ಲಿ ಯಾವ ರೀತಿಯಾಗಿ ನಮ್ಮವರು ಎದ್ದೇಳ್ತಾರೆ ಎಂಬುದಾಗಿ ಅದರಲ್ಲಿ ನಾವು ನೋಡ್ತೇವೆ. 1 ಥೆಸಲೋನಿಕ 13ರಿಂದ 18 ವಚನದಲ್ಲಿ, ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದಿದ್ದು ನಿರೀಕ್ಷೆ ಇಲ್ಲದವರಾದಂತೆ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರ್ಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳ್ತೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯನ್ನು ಆಕಾಶದಿಂದ ಇಳಿದು ಬರುವನು.
ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳನ್ನು ಒಬ್ಬರನ್ನೊಬ್ಬರು ಸಂತೈಸಿರಿ. ಕರ್ತನಲ್ಲಿ ಸತ್ತವರು, ಕ್ರಿಸ್ತನಲ್ಲಿ ಸತ್ತವರು, ಅವರು ಮೊದಲು ಎದ್ದು ಬರು. ಯೇಸು ಸ್ವಾಮಿ ಬರುವಾಗ 2 ಭಾಗ ಅಂತ ಹೇಳಿದೆ. ನಾನು ನೋಡ್ತೇವೆ. ಮೊದಲನೇ ಭಾಗ, ಯೇಸು ಸ್ವಾಮಿ ಪ್ರತ್ಯಕ್ಷನಾಗ್ತಾನೆ, ಆಕಾಶದಲ್ಲಿ ಕಂಡು ಬರ್ತಾನೆ. ಆತನು ಬಂದು ಭೂಮಿಗೆ ಅವನ ಪಾದಗಳು ಟಚ್ ಆಗೋದಿಲ್ಲ, ಮುಟ್ಟುವುದಿಲ್ಲ ರೀ. ಅವನು ಆಕಾಶದಲ್ಲೇ ಇರ್ತಾನೆ. ಅವಾಗೇನಾಗ್ತೀವಿ ನಾವೆಲ್ಲರೂ ಎತ್ತಲ್ಪಡ್ತೀವಿ, ಭೂಮಿಯಿಂದ ಎತ್ತಲ್ಪಡ್ತೀವಿ. ಸತ್ತವರು ಜೀವಂತರಾಗಿ ಎಬ್ಬಿಸಲ್ಪಟ್ಟು ನಾವು ನೋಡುತ್ತೇವೆ. ಆ ಒಣಗಿ ಹೋದ ಎಲುಬುಗಳ ಮೇಲೆ ಮಾಂಸ ಬೆಳೆದು ನಾವು ನೋಡ್ತೇವೆ. ಅವರು ಆ ಮಹಿಮಾ ಶರೀರ ಹೊಂದಿದವರಾಗಿ ಎದ್ದು ಬರ್ತಾರೆ. ಅವರೊಟ್ಟಿಗೆ ನಾವು ಜೀವದಿಂದಿರುವ ನಾವು ಈ ದೇಹದ ಮೇಲೆ ಮಹಿಮಾ ಶರೀರವನ್ನು ಧರಿಸಿಕೊಂಡವರಾಗಿ ನಾವು ಅವರೊಡನೆ ಪಕ್ಕನೆ ಎತ್ತಲ್ಪಡಬೇಕು. ಇದೊಂದು ದೊಡ್ಡ ಒಂದು ಅದ್ಭುತ ಈ ಭೂಮಿ ಮೇಲೆ ಆಗಲಿಕ್ಕಿದೆ. ಅದಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಪ್ರತ್ಯಕ್ಷನಾಗಲಿಕ್ಕಿದ್ದಾನೆ. ಆತನ ಪ್ರತ್ಯಕ್ಷನಾದಾಗ ನಾವು ಎತ್ತಲ್ಪಡ್ತೇವೆ. ಎತ್ತಲ್ಪಟ್ಟ ಮೇಲೆ ಏನ್ರಿ, ಭೂಮಿ ಮೇಲೆ ಏನಾಗುತ್ತೆ? ಭೂಮಿಯಲ್ಲಿ ಅನೇಕರು ಬಿಡಲ್ಪಟ್ಟಿರ್ತಾರೆ. ಕ್ರಿಸ್ತನ ನಂಬದವರು ಅನೇಕರು ಬಿಡಲ್ಪಟ್ಟಿರ್ತಾರೆ. ಇಲ್ಲಿ ಒಂದು ಸರ್ಕಾರ ಇರ್ತದೆ ರೀ. ಒಂದು ದೇಶಗಳ ಸರ್ಕಾರ ಅಲ್ಲ, ಇಡೀ ಜಗತ್ತಿನ ಮೇಲೆ ಒಂದು ಸರ್ಕಾರ ಇರ್ತದೆ ರೀ. ಒನ್ ವರ್ಲ್ಡ್ ಗೌರ್ಮೆಂಟ್. ಇಡೀ ಜಗತ್ತಿನ ಮೇಲೆ ಒಂದೇ ಸರ್ಕಾರ ಇರ್ತದೆ. ನಮ್ಮ ಮೋದಿಯವರು ಕೂಡ ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಅವರು ಒಂದು ಕಡೆ ಮಾತಾಡಿದ್ದಾರೆ, ಒನ್ ವರ್ಲ್ಡ್ ಗೌರ್ಮೆಂಟ್ ಬರಲಿಕ್ಕಿದೆ ಅಂತ. ಸೊ ಒಂದೇ ಗೌರ್ಮೆಂಟ್ ಇರ್ತದೆ, ಅದಕ್ಕೆ ಒಂದು ಹೆಡ್ ಇರ್ತಾನೆ. ಆತನು ಕ್ರಿಸ್ತ ವಿರೋಧಿ. ಆತನು ಭೂಮಿ ಮೇಲೆ ಆಳ್ವಿಕೆ ನಡೆಸ್ತಾ ಇರುವಾಗ ಅಂತಿ ಕ್ರಿಸ್ತನೆಂಬಂತ ಅವನ ಆ ಕ್ರಿಸ್ತ ವಿರೋಧಿ ಲೋಕದ ಮೇಲೆ ಆಳ್ವಿಕೆ ನಡೆಯುವಾಗ ಆ ಸಮಯದಲ್ಲಿ ಭೂಮಿ ಮೇಲೆ ದೇವರ ಕೋಪ ಸುರಿಸಲ್ಪಡ್ತದೆ. ಬಹಳಷ್ಟು ಭಯಂಕರವಾದ ರೋಗಗಳು ಭೂಮಿ ಮೇಲೆ ಬರ್ತವೆ. ಭಯಂಕರವಾದ ವಿಚಿತ್ರವಾದ ಪ್ರಾಣಿಗಳು, ಕೀಟಗಳು ಲೋಕದಲ್ಲಿ ಬಂದು ಜನರನ್ನು ಹಿಂಸೆಗೊಳಿಸ್ತವೆ. ಸೊ ಅದು ನಾವು ಆ ದೇವರ ಕೋಪದಿಂದ ತಪ್ಪಿಸಲ್ಪಡುವುದಕ್ಕಾಗಿ ದೇವರು ನಮ್ಮನ್ನು ಮೊದಲೇ ಎತ್ತರಿಸ್ಪಡ್ತಾನೆ. ಅದಕ್ಕೆ 1 ಥೆಸಲೋನಿಕ ಅದರ 1ನೇ ಅಧ್ಯಾಯ 10ನೇ ವಚನ, ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದಂಥ ಆಕಾಶದೊಳಗಿಂದ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವರಾದರೆಂತಲೂ ತಿಳಿಸುತ್ತಾರೆ. ಈ ಯೇಸು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು. ಮುಂದೆ ಬರುವಂಥ ದೈವ ಕೋಪ ಅದು ಆ ದಿವಸಗಳಲ್ಲಿ 7 ವರ್ಷಗಳಲ್ಲಿ ಆ ಸಂಕಟ ಕಾಲ, ಮಹಾಸಂಕಟ ಕಾಲದಲ್ಲಿ ದೇವರ ಕೋಪ ಭೂಮಿ ಮೇಲೆ ಸುರಿಸಲ್ಪಡ್ತದೆ. ಆ ದಿವಸಗಳಲ್ಲಿ ನಾವು ಭೂಮಿ ಮೇಲೆ ಇರಬಾರ್ದ್ರಿ. ಆ ದಿವಸಗಳಲ್ಲಿ ಜನರು ಸಾಯ್ಬೇಕಂತ ಬಯಸ್ತಾರೆ. ಅದರ ವಾಕ್ಯ ಹೇಳ್ತದ್ರಿ, ಸಾವು ಅವ್ರ ಬಳಿಂದ ಓಡಿ ಹೋಗ್ತದಂತ್ರಿ, ಅವ್ರು ಸಾಯೋದಿಲ್ಲ. ಆ ಹಿಂಸೆಯನ್ನು ಅನುಭವಿಸ್ಬೇಕಾಗತ್ರಿ. ಅದಕ್ಕಿಂತ ಮುಂಚೆ ನಾವು ಎತ್ತಲ್ಪಡ್ತೇವೆ. ಆ 7 ವರ್ಷ ಆದಮೇಲೆ ನಾವು ಆತನೊಟ್ಟಿಗೆ ಇಳಿದು ಬರ್ತೇವೆ. ಆತನೊಟ್ಟಿಗೆ ಇಳಿದು ಬರ್ತೇವೆ. ಅದನ್ನು ನಾವು ಯೂದನ ಪುಸ್ತಕದಲ್ಲಿ ಅದರ 14, 15, 16 ವಚನ, 14, 15 ವಚನ. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೆಯ ತಲೆವನಾದ ಹನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯದಲ್ಲಿ ಮತ್ತು ಭಕ್ತಿ ಇಲ್ಲದ ಪಾಪಿಸ್ತರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂದು ಪ್ರವಾದಿಸಿದನು. ಇಲ್ಲಿ ಕರ್ತನ 2ನೇ ಬರೋಣದ ಬಗ್ಗೆ, ಮೊದಲನೇ ಬರೋಣ ಅಲ್ಲ, 2ನೇ ಬರೋಣದ ಬಗ್ಗೆ ಇಲ್ಲಿ ಪ್ರಸಂಗಿಸಿ ನೋಡ್ತೇವೆ. ಇಲ್ಲಿ ಹೇಗೆ ಬರ್ತಾನೆ ಕರ್ತನು? ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಬರ್ತಾನಂತೆ. ಇಲ್ಲಿಂದ ಪರಿಶುದ್ಧ ದೂತರನ್ನು, ಆ ದೂತ ಅನ್ನೋದಕ್ಕೆ ಕಂಸ ಹಾಕ್ರಿ. ನಿಮ್ಮ ಬೈಬಲ್ನೇ ದೂತ ಅನ್ನೋದಕ್ಕೆ ಕಂಸ ಹಾಕ್ರಿ. ಯಾಕಂದ್ರೆ ಪರಿಶುದ್ಧರನ್ನು ಕೂಡಿಕೊಂಡು, ಈಸ್ ಹೋಲಿ ಒನ್ಸ್, ಸೈಂಟ್ಸ್. ಪರಿಶುದ್ಧರನ್ನು ಅಂದರೆ ನಾವು ಕರ್ತನೊಂದಿಗೆ ನಾವು ಬರಲಿಕ್ಕಿದ್ದೇವೆ. ಆತನು ನ್ಯಾಯ ತೀರಿಸಕ್ಕೆ ಬರುವಾಗ ಲೋಕದಲ್ಲಿ ದೇವರು ನಿಮ್ಮನ್ನು ಆತನು ನ್ಯಾಯಾಧೀಶರುಗಳನ್ನಾಗಿ, ಅಧಿಕಾರಿಗಳನ್ನಾಗಿ ಆತನು ಇಡಲಿಕ್ಕಿದ್ದಾನೆ. ಆ 7 ವರ್ಷದ ನಂತರ ನಾವು ಕ್ರಿಸ್ತನೊಂದಿಗೆ ಭೂಮಿಗೆ ಬರುವಾಗ ಆತನ ಪಾದಗಳು ಭೂಮಿಗೆ ಅವಾಗ ಟಚ್ ಆಗ್ತಾವ್ರಿ. ಅದನ್ನು ಜಕರ್ಯನ ಪ್ರವಾದನೆ 14ನೇ ಅಧ್ಯಾಯದಲ್ಲಿ ಓದ್ತೇವೆ. ಆತನ ಪಾದಗಳು ಎಣ್ಣೆ ಮರಗಳ ಗುಡ್ಡದ ಮೇಲೆ ಇಳಿದು ಬಂದಾಗ ಏನಾಕೈತ್ರಿ? ಆ ಎಣ್ಣೆ ಮರಗಳ ಗುಡ್ಡ ಸೀಳಿ ಹೋಗ್ತೈತೆ ಅಂತ ಕೂಡ
ಅಲ್ಲಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಸೊ ಆ ಒಂದು ಸಂಗತಿಗಳು ಆಗಲಿಕ್ಕಿವೆ. ಅದನ್ನು ಎದುರು ನೋಡುವಂತೆ, ಆ ಎಲ್ಲ ಸಂಗತಿಗಳನ್ನು ಎದುರು ನೋಡೋದಕ್ಕಾಗಿ ನಮಗೆ ನಿರೀಕ್ಷೆ ಕೊಡಲ್ಪಟ್ಟಿದೆ. ಇದಕ್ಕೆ ನಾವು ನಿರೀಕ್ಷೆ ಅಂತ ಹೇಳ್ತೀವಿ. ಹಳೆ ನಿರೀಕ್ಷೆ ಇಲ್ಲ, ಇಸ್ರಾಯೇಲರ ಹಳೆ ನಿರೀಕ್ಷೆ ಅಲ್ಲ, ನಮಗೊಂದು ಹೊಸ ನಿರೀಕ್ಷೆ ಕೊಡಲ್ಪಟ್ಟಿದೆ. ಏಕೆಂದರೆ ಯೇಸು ಸ್ವಾಮಿ ತಾನೇ ಹೇಳಿದಾನ್ರಿ, ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗುವೆನು. ಎಲ್ಲಿ ಹೇಳನ್ರಿ? ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 1ರಿಂದ 3 ವಚನಗಳನ್ನು ನಾವು ನೋಡೋದಾಗಿದ್ದರೆ ಅಲ್ಲಿ ಆತನು ಮಾತಾಡೋದನ್ನು ನೋಡುತ್ತೇವೆ. ಯೋಹಾನ 14:1. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರುಗಳಿವೆ, ಇಲ್ಲದಿದ್ದರೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೀನಲ್ಲ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರುಗಳು. ಇಲ್ಲಿ ಬಿಡಾರ ಅಂತ ಕನ್ನಡದಲ್ಲಿ ಹೇಳುವಾಗ ನಾವು ಅನೇಕ ಸಾರಿ ವಿಚಾರ ಮಾಡೋದು ಗುಡಾರ. ಗುಡಾರ ಅಂದ್ರೆ ಟೆಂಟ್, ಅರಬಿ ಬಟ್ಟೆಯ ಒಂದು ಮನೆ. ಇಲ್ಲಿ ಬಟ್ಟೆ ಮನೆ ಸಿದ್ಧ ಮಾಡ್ಲಿಕ್ಕೆ ಹೋಗಿಲ್ಲ ಯೇಸು ಸ್ವಾಮಿ. ಬಿಡಾರ ಅಂತ ಹೇಳುವಾಗ ನಮಗಾಗಿ ಅರಮನೆಗಳನ್ನು ಸಿದ್ಧ ಮಾಡೋದಕ್ಕೆ ಹೋಗಿದ್ದಾರೆ. ಬಿಡಾರ ಅಂದರೆ ಅರಮನೆ, ದೊಡ್ಡ ಒಂದು ಮ್ಯಾನ್ಷನ್, ದೊಡ್ಡ ಮನೆ ನಿಮಗಾಗಿ ಸಿದ್ಧ ಮಾಡ್ಲಿಕ್ಕೆ ಹೋಗಿದ್ದಾನೆ. ಅಲ್ಲೇ ತಾನೆ ತನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರುಗಳಿವೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಯಲ್ಲಿ ಸೇರಿಸಿಕೊಳ್ಳುವೆನು. ಏನು ಹೇಳ್ತಾನೆ? ನಾನು ತಿರುಗಿ ಬಂದು ಏನ್ರಿ ನನ್ನ ಬಳಿಗೆ ಸೇರಿಸಿಕೊಳ್ಳುವನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಯೇಸು ಸ್ವಾಮಿಯ ಬಯಕೆ ಆತನಿರುವ ಸ್ಥಳದಲ್ಲಿ ನಾವು ಇರಬೇಕು. ಅದು ನಮ್ಮ ನಿರೀಕ್ಷೆ. ನಾವು ಆತನ ಕೂಡ ಯಾವಾಗಲೂ ನಿತ್ಯವಾಗಿ ವಾಸಿಸುವಂತೆ ನಮಗಾಗಿ ಸ್ಥಳ ಆತನು ಸಿದ್ಧ ಮಾಡಲಿಕ್ಕೆ ಹೋಗಿದ್ದಾನೆ. ನಾನು ಬಂದು ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ತೇನೆ, ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡಿ ಕರ್ಕೊಂಡು ಹೋಗ್ತೇನೆ. ಒಬ್ಬ ದೇವರ ಸೇವಕರು ಹೇಳ್ತಾ ಇದ್ದಾರೆ, ಅವರು ದರ್ಶನದಲ್ಲಿ ಪರಲೋಕಕ್ಕೆ ಹೋಗಿ ಬಂದರು. ಏನು ಹೇಳ್ತಾರೆ? ಎಲ್ಲ ಯೇಸು ಸ್ವಾಮಿ ಎಲ್ಲ ಸಿದ್ಧ ಮಾಡಿ ಆಗಿದೆ, ತಂದೆ ಮಾತಿಗೆ ಕಾಯ್ತಾ ಇದ್ದಾರೆ. ಹೋಗಂತ ಹೇಳಿದ್ರೆ ಪಟ್ನೆ ಬಂದ್ಬಿಡ್ತಾರೆ. ಎಲ್ಲ ಸಿದ್ಧ ಆಗಿರ್ತದೆ. ಈಗಿನ ದಿವಸಗಳಲ್ಲಿ ಜಗತ್ತಿನಲ್ಲಿ ಆಗುವಂಥ ಅನೇಕ ಸಂಗತಿಗಳನ್ನು ನೋಡ್ತಾ ಇದ್ದೇವೆ. ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಅಂದ್ರೆ ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ, ಮಹಾರಾಷ್ಟ್ರದಲ್ಲಿ ಭಯಂಕರ ಮಳೆ ಆಗ್ತಾಯಿದೆ. ವಿಪರೀತವಾದ ಮಳೆ, ಪ್ರವಾಹ ನಿಂತುಬಿಟ್ಟಿದೆ. ಹೊಲಗಳು ನೀರಿನಲ್ಲಿ ಮುಳುಗಿ ಹೋಗಿವೆ, ಮನೆಗಳು ನೀರಲ್ಲಿ ಮುಳುಗಿ ಹೋಗಿವೆ. ಇದನ್ನು ನಾವು ನಮ್ಮ ದೇಶದಲ್ಲಿ, ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ಉತ್ತರ ಭಾರತದಲ್ಲಿ ಉತ್ತರಾಖಂಡ್, ಜಮ್ಮು ಕಾಶ್ಮೀರ್ ಮತ್ತು ಉತ್ತರ ಪ್ರದೇಶ್ ಈ ಭಾಗದಲ್ಲಿ ಮೇಘಸ್ಫೋಟ ಆಗ್ತಾ ಇದೆ. ಮೇಘಸ್ಫೋಟ ಅಂದ್ರೆ ಆಕಾಶದಿಂದ ಒಮ್ಮೆ ನದಿ ಬಂದಂಗೆ ರೀ, ಮಳೆ ಬರಂಗಿಲ್ಲ, ಆಕಾಶದಿಂದ ನದಿನೇ ಹರಿದು ಬಂದಂಗೆ ಆಗ್ಬಿಡ್ತೈತಿ. ಅಲ್ಲಿ ಅದರ ರಸ್ತೆಯಲ್ಲಿ ಏನು ಬರ್ತದೆ ಉಳಿದಿಲ್ರಿ. ಎಂಥ ದೊಡ್ಡ ಬಂಡ ಇದ್ರೂ ಅದಕ್ಕೆ ಎತ್ತುಕೊಂಡು ಹೋಗ್ಬಿಡ್ತೈತೆ. ಅಷ್ಟು ಜೋರಾಗಿ ನೀರು ಹರಿದು ಬರ್ತದೆ, ಪ್ರವಾಹ. ನಮ್ಮ ಭಾರತದಲ್ಲಿ ಆಗುವಂಥ ಸಂಗತಿ. ಇನ್ನು ಚೈನಾದಲ್ಲಿ ನೋಡಿಬಿಟ್ರೆ, ಚೈನಾ ನೀರಾಗ ಮುಳುಗಿಬಿಟ್ಟಿತ್ತು, ಹಂಗಾಗ್ಬಿಟ್ಟಿತ್ತು. ಅಷ್ಟು ಪ್ರವಾಹ. 2 ಡ್ಯಾಮ್ಗಳು ಒಡೆದಿವೆ, ಇನ್ನೂ ಅನೇಕ ಡ್ಯಾಮ್ಗಳು ಒಡಿತಾ ಇವೆ. ಅಂಥ ಪರಿಸ್ಥಿತಿ ಚೈನಾದಲ್ಲಿದೆ. ಎಲ್ಲ ಜನರು, ಬಹಳ ಜನರು ನೀರಲ್ಲಿ ಮುಳುಗೋಗಿದ್ದಾರೆ. ಅವರು ಗೋಳಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಜನ, ಅವ್ರಿಗೆ ಮಾರ್ಗ ಇಲ್ಲ. ಸರ್ಕಾರ ಅವ್ರಿಗೆ ಕರುಣೆ ತೋರಿಸ್ತಾ ಇಲ್ಲ. ಯಾಕಂದರೆ ಸರ್ಕಾರಕ್ಕೆ ಕರುಣೆ ಅನ್ನೋದೇ ಇಲ್ಲ ಅಲ್ಲಿ ಚೈನಾದಲ್ಲಿ. ಜನರ ಜೀವಕ್ಕೆ ಬೆಲೆ ಇಲ್ಲ ಅಲ್ಲಿ. ಇನ್ನು ಯುರೋಪ್ ಖಂಡ ನಾವು ನೋಡೋದಾಗಿದ್ರೆ, ಅಲ್ಲಿ ಪೋಲೆಂಡ್, ಜರ್ಮನಿ, ಸ್ವಿಟ್ಜರ್ಲೆಂಡ್, ಇಟಲಿ ಎಲ್ಲ ದೇಶಗಳಲ್ಲಿ ಪ್ರವಾಹ ಜೋರಾಗಿ ಹರಿದು ಬರ್ತಾ ಇದೆ. ಅಲ್ಲಿ ಎಂದು ಕೇಳರಿಯದಂಥ ಪ್ರವಾಹ. 100 ವರ್ಷಗಳ ಹಿಂದೆ ಇಂಥ ಪ್ರವಾಹ ಬಂದಿಲ್ಲ ಅಂತ ಹೇಳ್ತಾರೆ. ಚೈನಾದಲ್ಲಿ 1000 ವರ್ಷ ಆಗಿದ್ರು ಇಂಥ ಪ್ರವಾಹ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ದೊಡ್ಡ ಪ್ರವಾಹ. ಮತ್ತು ಇದಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಪ್ರವಾಹ ಹರಿತಾ ಇದ್ದಾವೆ. ಸೌತ್ ಅಮೆರಿಕಾದಲ್ಲಿ ಕೂಡ ಪ್ರವಾಹಗಳು ಹರಿತಾ ಇವೆ. ಒಂದು US ಅಮೆರಿಕದಲ್ಲಿ ಕೂಡ ಅಲ್ಲಿ ಪ್ರವಾಹ ಉಂಟಾಗಿದೆ. ಅನೇಕ ಜೀವಗಳು
ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಅದೇ ಸಮಯದಲ್ಲಿ ಉತ್ತರ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು, ಬೆಂಕಿ ಉರಿತಾ ಇದೆ, ವಿಪರೀತವಾದ ಹೀಟ್ ಇದೆ. ಕೆನಡಾದಲ್ಲಿ ಬೆಂಕಿ ಹತ್ತಿದೆ. ಇವು ಬಹಳ ತಣ್ಣಗಿರುವ ಐಸ್ ಬೀಳುವಂಥ ಸ್ಥಳ ಇವ್ರಿ. ಇಲ್ಲಿ ವಿಪರೀತವಾದ ಹೀಟ್ ಆಗಿದೆ, ಬೆಂಕಿ ಉರಿತಾ ಇದೆ. ಈ ಬೆಂಕಿ ಹೆಂಗೆ ಹತ್ಕೊಳ್ತೀರಿ? ಅಲ್ಲೇ ಒಂದು ಸಿಡ್ಲು ಬಂದು ಹೊಡೆದಿದ್ದ ಗಿಡಕ್ಕೆ ಆ ಬೆಂಕಿ ಎತ್ತಿದ್ದು ಇಡೀ ಕಾಡಿಗೆ ಬೆಂಕಿ ಹತ್ಕೊಂಡಿದ್ರಿ. ಅಷ್ಟಲ್ಲೇ ಅಲ್ಲ, ಅದಾದ್ಮೇಲೆ ಅನೇಕ ಸಿಡ್ಲುಗಳು ಬಿದ್ದು ಮತ್ತು ಬೆಂಕಿಯನ್ನು ಹೆಚ್ಚು ಪ್ರಸರಿಸುವಂತಾಯ್ತು. ತುರ್ಕಸ್ತಾನದಲ್ಲಿ ವಿಚಿತ್ರ ಆಗಿದ್ರಿ. ಒಂದು ಕಡೆ ಕಾಡು ಕಾಳಗಿಚ್ಚಿನ ಉರಿತಾ ಇದ್ರೆ, ಇನ್ನೊಂದು ಕಡೆ ಪ್ರವಾಹ ಹರಿತಾ ಇದೆ, ಮನೆಗಳು ಜನರು ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ಬೆಂಕಿ, ಒಂದು ಕಡೆ ನೀರು, ಒಂದೇ ದೇಶದಲ್ಲಿ. ಎಲ್ಲ ಕಡೆ ಪ್ರವಾಹ ಹರಿದು ಬರ್ತಾ ಇದ್ರೆ, ಇರಾನ್ನಲ್ಲಿ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ. ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ಗೆ, ನಮಗೆ ನೀರಿಂದ ಎಲ್ಲಿಂದ ನೀರು ವ್ಯವಸ್ಥೆ ಮಾಡ್ರಿ. ಆಫ್ರಿಕಾ ದೇಶಗಳಲ್ಲಿ 3 ವರ್ಷದಿಂದ ಮಳೆ ಆಗಿಲ್ಲ. ಆಫ್ರಿಕಾ ಖಂಡದಲ್ಲಿ ಜನ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ. ಇಂಥ ವಿಚಿತ್ರವಾದ ಎಲ್ಲ ಏರುಪೇರುಗಳು ಯಾಕೆ ಆಗ್ತವೆ? ಇದು ಕರ್ತನ 2ನೇ ಬರುಣದ ಸೂಚನೆ ಆಗಿದೆ. ನಾವು ಧಾರವಾಡದಲ್ಲಿ ಬಹಳ ಸುರಕ್ಷಿತ ಅದರಿ. ಆದ್ರೆ ಒಂದು ಸಾರಿ ಭೂಕಂಪ ಆಗಿತ್ತು, ನೆನ್ಪಿಟ್ಕೊಳ್ರಿ. ಇಲ್ಲಿ ಭೂಕಂಪ ಆಗಿತ್ತು, ನೆನ್ಪಿಟ್ಕೊಳ್ರಿ. ಸೂಜಿ ಮತ್ತು ಆಶೀಶ್ ಭಾಳ ಸಣ್ಣವರಿದ್ರು. ನಾನು ಗೋಡಿಗೆ ಹಾತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ, ಮಂಚದಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡುವಾಗೇನಾಯ್ತು ರೀ, ಮಣ್ಣಿನ ಗೋಡೆ ಒಮ್ಮೆಲೆ ಹಿಂದೋಗಿ ಮತ್ತೆ ಮುಂದೆ ಬಂದಾಗ, ಅರೆ ಇದೇನಪ್ಪ, ಗೋಡೆ ಹಾಕಿ ಹಿಂದೋಗಿ ಮುಂದೆ ಬಂತು. ಆಮೇಲೆ ಹಂಚುಗಳೆಲ್ಲ ಕಡ್ರ ಅಂತ ಸಪ್ಪಳ ಮಾಡಕ್ಕಚ್ಚು, ಏನೇ ಭೂಕಂಪ ಆಗ್ತದೆ. ಆವಾಗ ಎಬ್ಬಿಸಿದ್ವಿ. ಗಂಡರು ಮನೆಯಿಂದ ಹೊರಗೆ ಹೋಗೋಣ, ಮಣ್ಣಿನ ಮನೆ ಕೂಸದು ಎಲ್ಲಿ ಬಿದ್ದರೆ ನಮ್ಮ ಕತೆ ನಮಗುತ್ತಂತ. ಭೂಕಂಪ ಆಗಿದ್ದು ನೆನ್ಪಿಟ್ಕೊಳ್ರಿ. ಇಲ್ಲಿ ಧಾರವಾಡದಲ್ಲಿ ಭೂಕಂಪ ಆಗಿದೆ. ಲಾತೂರ್ನಲ್ಲಿ ಆದಾಗ ಕರೆಕ್ಟ್. ಅದಕ್ಕಿಂತ ಮುಂಚೆ ಒಂದು ಕೊಯ್ನಾ ಭೂಕಂಪ ಆದಾಗ ಅದು ಬಹಳ ಕರ್ನಾಟಕ ಎಲ್ಲ ಅಳ್ಳಾಡಿತ್ರಿ. ಹುಬ್ಬಳ್ಳಿ ಧಾರವಾಡನ್ನು ಕೆಳಗನೆ ಅನೇಕ ಪ್ರದೇಶಗಳು ಬಹಳ ಜೋರಾಗಿ ಅಳ್ಳಾಡಿತು. ಅಮೇರಿಕದಲ್ಲಿ ದೊಡ್ಡ ಭೂಕಂಪ ಆಗಿದ್ರಿ. ಅಷ್ಟು ದೊಡ್ಡ ಭೂಕಂಪ ಬೇರೆ ಎಲ್ಲಿ ಆಗಲಿಲ್ಲ. ದೊಡ್ಡ ದೊಡ್ಡ ರಸ್ತೆಗಳು ಸೀಳಿ ಹೋಗ್ಬಿಟ್ಟವ್ರಿ ಭೂಕಂಪದಿಂದ. ವಿಚಿತ್ರವಾದ ಸಂಗತಿ. ಗುಡ್ಡಗಳು ಕುಸಿತಾ ಇವೆ. ಇದೆಲ್ಲ ಯಾವುದ್ರಿ? ಕರ್ತನ 2ನೇ ಬರೋದ ಗುರುತುಗಳು. ನಮ್ಮ ನಿರೀಕ್ಷೆ ಇದೆ, ನಾವಿನ್ನೂ ದೂರ ಐತ್ ಬಿಡ ಅನ್ನೋದಲ್ರಿ. ದೂರ ಇಲ್ಲ, ಆತನು ಇಲ್ಲೇ ಇದ್ದಾನೆ, ಬಾಗಿಲಲ್ಲೇ ಇದೆ ಅಂತ ಹೇಳ್ತದ್ರಿ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 25 ಓದಿಕೊಳ್ಳೋಣ. ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವು, ಭೂಮಿಯಲ್ಲಿ ಸಮುದ್ರದ ತೆರೆಗಳ ಘೋಷಗಳ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟ ಉಂಟಾಗುವುದು, ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ಆಗ ಮನುಷ್ಯಕುಮಾರನು ಬಲದಿಂದಲೂ ಬಹುಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು. ಇವು ಸಂಭವಿಸೋದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡ್ರಿ, ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ. ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಕರ್ತನ ಬರೋಣವು ಬಾಗಿಲಲ್ಲೇ ಇದೆ. ಇನ್ನು ಎಲ್ಲಿ ಮಟ್ಟ ಬಂದಿದ್ರಿ? ಕರ್ತನ ಬರೋಣ ನಮ್ಮ ಬಾಗಿಲ ಮಟ್ಟ ಬಂದಿತ್ತಂತ್ರಿ. ಮತ್ತು ಅದನ್ನು ಯಾಕೋಬನ ಪತ್ರಿಕೆಯಲ್ಲಿ ಕೂಡ ಓದುತ್ತೇವೆ, ಕರ್ತನ ಬರೋಣ ಬಾಗಿಲಲ್ಲೇ ಇದೆ ಅಂತ. ಯಾಕೋಬನ ಪತ್ರಿಕೆ ಬಹುಶಃ 5ನೇ ಅಧ್ಯಾಯ ಅಂತ ಅನ್ನಿಸ್ತೇನೆ. 5ನೇ ಅಧ್ಯಾಯ 9ನೇ ವಚನ, 8, 9.
ಇಲ್ಲಿ 7ರಿಂದ ಓದಿಕೊಳ್ಳೋಣ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘಶಾಂತಿಯಿಂದಿರಿ. ವ್ಯವಸಾಯಗಾರನ ನೋಡ್ರಿ, ಅವನು ಭೂಮಿಯಲ್ಲಿ ಬೆಳೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘಶಾಂತಿಯಿಂದಿರುವನು. ನೀವು ದೀರ್ಘಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳ್ರಿ. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡ್ರಿ, ನ್ಯಾಯವಿಚಾರಣೆಗೆ ಗುರಿಯಾದಿರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲ ಹತ್ತಿರದಲ್ಲೇ ನಿಂತಿದ್ದಾನೆ. ಎಲ್ಲಿದ್ದಾನ್ರಿ? ಬಾಗಿಲ ಹತ್ತಿರದಲ್ಲೇ ಬಂದು ನಿಂತಾನಂತ್ರಿ. ಈ ಎಷ್ಟೆಲ್ಲ ಗುರುತುಗಳಾಗಿರುವಾಗ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಣ್ರಿ? ನಮ್ಮ ಕಣ್ಣು ಮುಂದೆ ನೆರವೇರ್ತಾ ಇದ್ದಾರೆ. ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದೇವೆ. ಎಷ್ಟು ಪ್ರವಾಹ, ಎಷ್ಟು ಬೆಂಕಿ, ಎಷ್ಟು ಭೂಕಂಪ. ಅದು ಹಿಂದಿನ ದಿವಸಗಳೆಲ್ಲ ಅಷ್ಟಾಗಿಲ್ಲರಿ. ಹಿಂದಿನ ದಿವಸಗಳೆಲ್ಲ ಅಷ್ಟಾಗಿಲ್ಲ. ಪ್ರತಿ ವರ್ಷ ಪ್ರವಾಹ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಆಗಿಲ್ಲ. ಆದ ಕಾರಣ ಕರ್ತನ ಬರೋಣ ಹತ್ತಿರವಿದೆ, ಬಾಗಲಲ್ಲೇ ಇದೆ ಅಂತಿರುವಾಗ ನಮಗೊಂದು ನಿರೀಕ್ಷೆ ಕೊಟ್ಟಿದ್ದಾನೆ ದೇವರು. ಇದು ಭಾಗ್ಯಕರವಾದ ನಿರೀಕ್ಷೆ ಅಂತ ದೇವರು ಕೇಳ್ತಿದ್ರಿ. ತೀತನ ಪುಸ್ತಕದಲ್ಲಿ, ತೀತನ ಪುಸ್ತಕ ಅದರ 2ನೇ ಅಧ್ಯಾಯ 11-12ನೇ ವಚನ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರು ಮತ್ತು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಎಲ್ಲ ನೋಡ್ತೇವೆ. ಭಾಗ್ಯಕರವಾದ ನಿರೀಕ್ಷೆ ಅಂದರೆ ಏನಂತ ಹೇಳ್ತಾನ್ರಿ? ಮಹಾದೇವರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆ. ಇಲ್ಲಿ ಯೇಸು ಸ್ವಾಮಿ ಮಹಾದೇವರು ಎಂಬುದಾಗಿ ಕಲ್ಪಟ್ಟದ್ದು. ನಮ್ಮ ಮಹಾದೇವರು ನಮ್ಮ ರಕ್ಷಕನು ಎಂಬುದಾಗಿ ಆತನ ಪ್ರತ್ಯಕ್ಷತೆ ಆಗಲಿಕ್ಕಿದೆ. ಅದಕ್ಕಾಗಿ ನಾವು ಸಿದ್ಧರಾಗಿರಬೇಕು, ಎದುರು ನೋಡುವರಾಗಿರ್ಬೇಕು ಎಂಬುದಾಗಿ. ಇಲ್ಲಿ ಎದುರು ನೋಡುವುದೆಂಬುದಾಗಿ ನಾವು ನೋಡಿಕೊಳ್ಳೋಣ. ನಿರೀಕ್ಷೆ ಅಂದ್ರೆ ಏನ್ರಿ? ನಾವು ಎದುರು ನೋಡೋದು. ನಾವು ಟ್ರೈನ್ಗೆ ಹಿಡಿಲಿಕ್ಕೆ ಹೋದಾಗ, ಟ್ರೈನ್ಗೆ ನಾವು ಸ್ಟೇಷನ್ಗೆ ಹೋಗ್ತೇವೆ, ಟಿಕೆಟ್ ತೊಗೊಂಡು ಅಲ್ಲಿ ನಿಂದಿರ್ತಾರೆ. ನಾವು ಎದುರು ನೋಡ್ತಾ ಇದ್ದೇವೆ ರೀ? ಟ್ರೈನ್ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ. ಈಗ ಅದೇ ರೀತಿ ವಾಕ್ಯದ ಪ್ರಕಾರವಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ಅಲ್ಲ, ಟ್ರೈನ್ ಹತ್ತಕ್ಕೆ ನೀವು ಟಿಕೆಟ್ ತೊಗೊತಿರಲ್ಲ, ನೀವು ಟ್ರೈನ್ ಹತ್ತೋದು ಗ್ಯಾರಂಟಿ ಇದೆಯಲ್ಲ? ಅದು ನಿಮ್ಮ ಕಡೆ ಏನು ಗ್ಯಾರಂಟಿ ಇದೆ? ಪರಲೋಕ ರಾಜ್ಯ ಸೇರ್ತಾನೆ ಅನ್ನೋಕೆ ಏನು ಗ್ಯಾರಂಟಿ ಇದ್ರಿ? ಯಾವ ಟಿಕೆಟ್ ಐತ್ರಿ ನಿಮ್ಮ ಕಡೆ? ಐತ್ರಿ? ಒಂದು ಗ್ಯಾರಂಟಿ ಕಾರ್ಡ್ ಬೇಕಲ್ರಿ ನಿಮಗೆ? ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14ನೇ ವಚನ. ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಇಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನಿಮ್ಮ ಮೇಲೆ ಒಂದು ಸಿಕ್ಕಾಯ್ತ್ರಿ ಅಲ್ಲ? ನೀವು ಗೌರ್ಮೆಂಟ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೆ ಗೌರ್ಮೆಂಟ್ದು ಸಿಕ್ಕ ಇರ್ಬೇಕು ಅದರಲ್ಲಿ, ಇಲ್ಲಾಂದ್ರೆ ಅದು ವ್ಯಾಲ್ಯೂ ಇಲ್ಲ ಅದರಲ್ಲಿ ಅಲ್ಲ? ನೀವಾದ ಶಾಲೆ ಸ್ಕೂಲ್ನಲ್ಲಿ ಏನಾದರೂ ಕಲ್ತಿದ್ರೆ ನೀವು ಸರ್ಟಿಫಿಕೇಟ್ ತೊಗೊಳ್ಕೊಳ್ಳುವಾಗ ಶಾಲೆಯ ಸಿಕ್ಕ ಇಲ್ದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದೇ ರೀತಿ ಪವಿತ್ರಾತ್ಮನು ನಿಮ್ಮ ಮೇಲೆ ಒಂದು ಮುದ್ರೆ ಒತ್ತಿದ್ದಾನೆ. ಈಗಿನ ಕಾಲದಲ್ಲಿ ನಮ್ಮ 2 ವರ್ಷದಿಂದ ಈ ಕೊರೋನಾ ಬಂದಾಗ ಕೆಲವ್ರ ಮೇಲೆ ಮುದ್ರೆ ಹಾಕ್ಯಾರ ಕೈ ಮೇಲೆ. ಏನ್ರಿ, ಇವರಿಗೆ ಕೊರೋನಾ ಐತಿ ಅಂತೇಳಿ ಇವ್ರ ಹತ್ರ ಯಾರು ಬರಬಾರ್ದು ಅಂತ ಕೈ ಮೇಲೆ ಮುದ್ರೆ ಹಾಕತ್ತಾರ. ಅದೇನ್ರಿ ತೊಳ್ಕೊಂಡ್ಬಿಟ್ರೆ ಹೋಗ್ತದ್ ಬಿಡ್ರಿ, ಅದನ್ನ ಬೇರೆ. ನಮ್ಮ ಮೇಲೆ ಒಂದು ಮುದ್ರೆ ಇದೆ, ಅದು ಪವಿತ್ರಾತ್ಮನೆಂಬ ಮುದ್ರೆ. ಪವಿತ್ರಾತ್ಮ ನಮ್ಮಲ್ಲಿದ್ದಾನೆ. ನೀವು ರಕ್ಷಣೆ ಒಂದು ಸುವಾರ್ತೆನ ಸತ್ಯವನ್ನು ಕೇಳಿ ನಂಬಿಕೆ ಇಟ್ಟವರಾದ ನೀವು, ಇಲ್ಲಿ ಯೇಸು ಮೇಲೆ ನಂಬಿಕೆ ಇಟ್ಟಾಗ ಪವಿತ್ರಾತ್ಮನೆಂಬ ಮುದ್ರೆ ನಿಮ್ಮ ಮೇಲೆ ಬಿತ್ತು. ಅದನ್ನು ಇನ್ನೂ ಹೆಚ್ಚು ಕನ್ಫರ್ಮ್ ಮಾಡ್ಕೊಳ್ರಿ. ಅಂದರೆ ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ತೀರಿ? ಪವಿತ್ರಾತ್ಮನ ಅಭಿಷೇಕ ಹೊಂದಿಕೊಳ್ಳ್ರಿ. ಒಬ್ಬ ಸಹೋದರ ಏನೋ ಪಾಪ ಮಾಡಿದ, ಅಷ್ಟೇ ಯಾವುದೋ ಕೆಟ್ಟ ಸಿನಿಮಾ ಹೋಗಿ
ಆ ರಾತ್ರಿ ಬಂದ ಮನೆಗೆ, ರಾತ್ರಿ ಮುಕ್ಕೊಂಡ, ಮತ್ತು ಮುಂಜಾನೆ ಹೇಳುವಾಗ ಕಣ್ಣ ಕಾಣತ್ತಿಲ್ಲ. ದೇವರೇ ತಪ್ಪು ಮಾಡಿದೆ, ತಪ್ಪು ಫಿಲ್ಮ್ ಹೋಗಿ ಬಂದೆ, ಕೆಟ್ಟದ್ದು ನೋಡಿ ಬಂದೆ, ದೇವರೇ ಕ್ಷಮಿಸು ಅಂತ ಗೋಳಾಡತ್ತಿದ್ದ. ಏನಾಯ್ತು ರೀ, ಬಾಯಲ್ಲಿ ಅನ್ಯ ಭಾಷೆ ಬಂತು. ಅದರ ಅರ್ಥ ಏನ್ರಿ? ಪವಿತ್ರಾತ್ಮ ಬಿಟ್ಟು ಹೋಗಿಲ್ಲ, ಪವಿತ್ರಾತ್ಮ ಇದೆ ಅಂತ. ಆವಾಗ ಸಂತೋಷ ಆಯ್ತು. ಆಮೇಲೆ ಕಣ್ಣು ಕೂಡ ಕಾಣಿಸಕ್ ಚಾಲು ಆದ್ರು. ಇಲ್ಲ ನೋಡ್ತೀವಿ, ನಮ್ಮ ಮೇಲೆ ಒಂದು ಮುದ್ರೆ, ನೀನು ಪರಲೋಕ ರಾಜ್ಯ ಸೇರ್ತಿ ಎಂಬುದಕ್ಕೆ ಒಂದು ಮುದ್ರೆ ನಮ್ಮ ಮೇಲೆ ಹಾಕಲ್ಪಟ್ಟಿದೆ. ಅದು ಪವಿತ್ರಾತ್ಮ, ಗ್ಯಾರಂಟಿ ಕಾರ್ಡ್. ಪವಿತ್ರಾತ್ಮ ಎಂಬುದೇನೈತ್ರಿ? ಗ್ಯಾರಂಟಿ ಕಾರ್ಡ್ ನಮ್ಗೆ ಕೊಡಲ್ಪಟ್ಟಿದೆ. ಸಂಚಕಾರ, ಪವಿತ್ರಾತ್ಮ ನಮಗೆ ಸಂಚಕಾರ. ಸಂಚಕಾರ ನಿಮ್ಗೆ ಕೊಡೋದು ಗೊತ್ತೈತಲ್ರಿ? ಈಗ ಒಬ್ಬ ಕಾರ್ ಕೊಂಡ್ಕೊಳಕ್ಕೆ ಹೋದಾಗ, ಇದನ್ನು ಬೇರೆಯವ್ರಿಗೆ ಮಾಡಬೇಡ್ರಿ, ನಾನಾ ತೊಗೊತೇನೆ ಅಂತೇಳಿ ಅವನು ಸಂಚಕಾರ ಅಂತ ಅಡ್ವಾನ್ಸ್ ರೊಕ್ಕ ಕೊಟ್ಟು ಹೋಗ್ಬಿಡ್ತಾನೆ. ಅಂದರೆ ಇದು ಬೇರೆಯವ್ರಿಗೆ ಮಾರಕ್ಕೆ ಹೋಗಕ್ಕೆ ಬರಂಗಿಲ್ಲ. ನಮಗೊಂದು ಸಂಚಕಾರವಾಗಿ ಕೊಡಲ್ಪಟ್ಟಿದೆ. ಅದೇನ್ರಿ? ಪವಿತ್ರಾತ್ಮ. ಗ್ಯಾರಂಟಿಯಾಗಿ ನೀನು ಪರಲೋಕಕ್ಕೆ ಹೋಗ್ತಿ, ನರಕಕ್ಕಲ್ಲ ಅಂತಂತೇಳಿ ಒಂದು ಸಂಚಕಾರ, ಪವಿತ್ರಾತ್ಮನೆಂಬ ಸಂಚಕಾರ ನಿಮ್ಮ ಮೇಲೆ ಕೊಡಲ್ಪಟ್ಟಿದೆ, ಗ್ಯಾರಂಟಿ ಇದೆ. ಸಾಧಾರಣ ಕ್ರೈಸ್ತರನ್ನು, ಹೆಸರಿಗೆ ಕ್ರೈಸ್ತರನ್ನು ನೀವು ಕೇಳುವಾಗ, ನೀನು ಇವತ್ತು ಸತ್ರೆ ಸ್ವರ್ಗ ರಾಜ್ಯ ಸೇರ್ತೀಯಾ ಅಂತ ಕೇಳಿದರೆ, ಗೊತ್ತಿಲ್ಲರಿ, ನಮಗೆ ಗ್ಯಾರಂಟಿ ಇಲ್ಲರಿ ಅಂತ ಹೇಳ್ತಾರೆ. ಯಾಕೆ ಗ್ಯಾರಂಟಿ ಇಲ್ಲ? ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟು ಬಂದ್ರಲ್ಲ ಅವರು, ಕ್ರೈಸ್ತ ತಂದೆ ತಾಯಿಗಳಿಂದ ಅವ್ರು ಬೆಳೆಸಲ್ಪಟ್ರಲ್ಲ, ಗ್ಯಾರಂಟಿ ಯಾಕಿಲ್ಲ ಅವ್ರಿಗೆ? ಯಾಕಂದರೆ ಅವ್ರು ರಕ್ಷಣೆ ಹೊಂದಿಲ್ಲ. ರಕ್ಷಣೆ ಹೊಂದದೆ ಪವಿತ್ರಾತ್ಮನ ಬರುವುದಿಲ್ಲ. ಗ್ಯಾರಂಟಿ ಎಲ್ಲಿಂದ ಬರ್ಬೇಕು? ಇಲ್ಲಿ ಗ್ಯಾರಂಟಿ ಬರಬೇಕಾಗಿದ್ರೆ ಪವಿತ್ರಾತ್ಮನೆಂಬ ಮುದ್ರೆ ಇದು ನಮ್ಮ ಮೇಲೆ ಬೇಕ್ರಿ. ಇಲ್ಲಿ ಈ ನಿರೀಕ್ಷೆ ನಮಗೆ ಕೊಡಲ್ಪಟ್ಟಿದೆ. ನಾನು ಯೇಸು ಸ್ವಾಮಿ ಬರುವಾಗ ಪರಲೋಕಕ್ಕೆ ಎತ್ತಲ್ಪಡ್ತೇನೆ, ಆತನೊಂದಿಗೆ ಇತರ ದೇವಜನರೊಂದಿಗೆ ನಾನು ಎತ್ತಲ್ಪಡ್ತೇನೆ ಎಂಬಂತ ಒಂದು ನಿರೀಕ್ಷೆ. ಆ ನಿರೀಕ್ಷೆ, ಅದಕ್ಕೆ ನಾವು ನೋಡ್ತೇವೆ ಪ್ರಭಾವದ ನಿರೀಕ್ಷೆ, ಮಹಿಮೆಯ ನಿರೀಕ್ಷೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ ಅದರ 1ನೇ ಅಧ್ಯಾಯ 27ನೇ ವಚನ. ಅನ್ಯ ಜನಗಳ ವಿಷಯವಾದ ಮರ್ಮದ ಮಾತಿಸುವ ಎಷ್ಟೆಂಬುದು ದೇವರು ತನ್ನ ಜನರಿಗೆ ತಿಳಿಸೋದಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಇಲ್ಲೇನ್ರಿ ಮತ್ತೊಂದು ನಾವು ನೋಡ್ತಾ ಇದ್ದೇವೆ, ಮತ್ತೊಂದು ಗ್ಯಾರಂಟಿ ಕಾರ್ಡ್ ನೋಡ್ತಾ ಇದ್ದೇವೆ. ನಿಮ್ಮಲ್ಲಿರುವಂಥ ಕ್ರಿಸ್ತನು ಎಲ್ಲಿದ್ದಾನೆ? ಕ್ರಿಸ್ತನು ಎಲ್ಲಿದ್ದಾನೆ? ಕ್ರಿಸ್ತನು ನಿಮ್ಮಲ್ಲಿ ಇರುವಂಥ ಕ್ರಿಸ್ತನು ನಿಮ್ಮ ನಿರೀಕ್ಷೆಗೆ ಆಧಾರವಾಗಿದ್ದಾನೆ. ಕ್ರೈಸ್ಟ್ ಇನ್ ಯು ಈಸ್ ಹೋಪ್ ಆಫ್ ಗ್ಲೋರಿ. ನಿಮ್ಮಲ್ಲಿರುವಂಥ ಕ್ರಿಸ್ತನು, ಆತನು ಮಹಿಮೆಯ ನಿರೀಕ್ಷೆ. ಆತನೇ ನಮಗೆ ಮಹಿಮೆಯ ನಿರೀಕ್ಷೆ ಆಗಿದ್ದಾನೆ. ಆದ ಕಾರಣ ಕ್ರಿಸ್ತ ನಮ್ಮಲ್ಲಿರುವಾಗ ನಾವು ನೋಡ್ತೇವೆ, ಅಲ್ಲಿ ಪವಿತ್ರಾತ್ಮನು ಇದ್ದಾನೆ, ಪವಿತ್ರಾತ್ಮನ ತಂದೆಯಾದ ದೇವರಿದ್ದಾನೆ. ಅವರು ನಮಗೆ ಮಹಿಮೆಯ ನಿರೀಕ್ಷೆಯಾಗಿದ್ದಾರೆ. ನಾನು ಕ್ರಿಸ್ತನು ಬರುವುದಾಗಿದ್ದರೆ ನಾನು ಎತ್ತಲ್ಪಡ್ತೇನೆ, ಪರಲೋಕ ರಾಜ್ಯ ನಾನು ಸೇರ್ತೇನೆ ಎಂಬಂಥ ಒಂದು ಭರವಸೆ ನಮ್ಮೊಳಗೆ ಅಲ್ಲಿ ಕರ್ತನು ಇಡುವನಾಗಿದ್ದಾನೆ. ಇದು ಮಹಿಮೆಯ ನಿರೀಕ್ಷೆ. ಇಲ್ಲಿ ನಾವು ರಕ್ಷಣೆ ಹೊಂದಿದ್ದೇವೆ ಅಂತ ಹೇಳ್ತೇವೆ, ಗ್ಯಾರಂಟಿ ಆಗಲೇ ಬಂದ್ಬಿಟ್ಟೈತೆ ನಮ್ಮೊಳಗೆ. ಗ್ಯಾರಂಟಿ ಐತಲ್ಲ, ಅಷ್ಟು ಗ್ಯಾರಂಟಿ. ನಾವು ಯಾರು ಕೇಳಿದ್ರೆ ರಕ್ಷಣೆ ಹೊಂದಿದ್ದೀವಿ ಅಂತ ಹೇಳ್ತಾರೆ. ಈ ರಕ್ಷಣೆ ಯಾವಾಗ ಕಂಪ್ಲೀಟ್ ಆಕೈತ್ರಿ ನಮ್ಮದು? ಅಲ್ಲಿ ಮುಟ್ಟಿದಾಗ ಅಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ 8ನೇ ಅಧ್ಯಾಯ 18ರಿಂದ ಕೆಲವು ವಚನ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ದೇವದೂತರ ಮಹಿಮೆಯು ಯಾವಾಗ, ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥತೆಗೊಳಗಾಯಿತು. ಅದನ್ನು ಹೀಗೆ ಒಳಗಾಗಿದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದ ಸಂಕಲ್ಪದಿಂದಲೇ. ಅದಕ್ಕೊಂದು ನಿರೀಕ್ಷೆ ಉಂಟು. ಅದೇನೆಂದರೆ, ಆ ಜಗತ್ತು ಕೂಡ ನಾಶನದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದು. ನೋಡ್ತೇವೆ, ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆ, ಮಹಿಮೆ ಅಂತ ಹೇಳ್ತೀವಿ ನಾವು. ಇದನ್ನು ನಾವು 25ನೇ ವಚನದವರೆಗೆ ಓದ್ತಾ ಹೋದರೆ ಎದುರು ನೋಡುವುದು, ಎದುರು ನೋಡುವುದು, ಎದುರು ನೋಡುವುದು ಎಂಬಂಥ ಶಬ್ದ ಬರುವುದನ್ನು ನೋಡ್ತೇವೆ. ನಾವು ಎದಕ್ಕಾಗಿ ಅದನ್ನು ನೋಡ್ತೇವೆ? ರಕ್ಷಣೆ ಹೊಂದಿದ್ದೇವೆ, ಪವಿತ್ರಾತ್ಮ ವರ ಹೊಂದಿದ್ದೇವೆ,
ದೇವಪುತ್ರರ ಅಂದರೆ 23ನೇ ವಚನದಲ್ಲಿ ದೇವಪುತ್ರರ ಪದವಿ ಏನಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಈ ದೇಹ ಬಲಹೀನವಾದ ದೇಹ. ನಾನು ನೋಡ್ತೇವೆ ಇದಕ್ಕೆ ರೋಗಗಳು ಬರಲಿಕ್ಕೆ ಸಾಧ್ಯ, ಇದಕ್ಕೆ ಗಾಯವಾಗಲಿಕ್ಕೆ ಸಾಧ್ಯ. ಎಲ್ಲ ಈ ಸಂಗತಿ ಇರುವಾಗ ನಾವು ನೋಡ್ತೇವೆ ಈ ಒಂದು ದೇಹಕ್ಕೆ ಒಂದು ವಿಮೋಚನೆ ಬರ್ತದೆ. ಅದು ಮಹಿಮೆಯ ಶರೀರ. ಅದನ್ನು ನಾವು ಹೊಂದಿಕೊಳ್ಳೋದಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೇವೆ. 24ನೇ ವಚನ, ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಅದನ್ನು ಇನ್ನೂ ಎದುರು ನೋಡೋರಾಗಿದ್ದೇವೆ. ರಕ್ಷಣೆ ಹೊಂದಿದ್ದೇವೆ, ನಮಗೆ ಗ್ಯಾರಂಟಿ ಇದೆ, ಆಗಲೇ ಪರಲೋಕಕ್ಕೆ ನಾವು ಬರೆಯಲ್ಪಟ್ಟಿದ್ದೇವೆ. ಅದು ನಮ್ಮದು, ನಾವು ಪರಲೋಕ ರಾಜ್ಯ ನಮ್ಮದು, ಅಲ್ಲಿ ಬರೆಯಲ್ಪಟ್ಟಿದೆ. ನೋಡ್ತೇವೆ ಎದುರು ನೋಡೋ ಪದವಿ ಪ್ರತ್ಯಕ್ಷವಾಗಿದ್ದರೆ ಅದನ್ನು ಎದುರು ನೋಡೋದಕ್ಕೆ ಪ್ರತ್ಯಕ್ಷವಾದದನ್ನು ಎದುರು ನೋಡೋದುಂಟೆ, ಆದರೆ ಕಾಣದಿರುವುದನ್ನು ಎದುರು ನೋಡೋದಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಇಲ್ಲ ನೋಡ್ತೇವೆ ಪ್ರತ್ಯಕ್ಷವಾಗುವಂಥ ಆ ಮಹಿಮೆಗಾಗಿ ನಾವು ತಾಳ್ಮೆಯಿಂದ ಕಾದುಕೊಂಡಿದ್ದೇವೆ. ನಾವು ರಕ್ಷಣೆ ಹೊಂದಿದ್ದೇವೆ, ನಮ್ಮದು ಗ್ಯಾರಂಟಿ ಇದೆ, ಆದರೂ ಕೂಡ ಅದಕ್ಕಾಗಿ ಎದುರು ನೋಡ್ತಾ ಇದ್ದೇವೆ. ಯೋಹಾನನ ಬರೆದ ಮೊದಲನೇ ಪತ್ರಿಕೆ, ಯೋಹಾನನ ಪತ್ರಿಕೆ ಅದರ 3ನೇ ಅಧ್ಯಾಯ 2-3 ವಚನಗಳು. ಯೋಹಾನನ ಪತ್ರಿಕೆ ಅದರ 3ನೇ ಅಧ್ಯಾಯ 2-3 ವಚನಗಳು. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕೆಂದರೆ ಆತನರ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳಂದ್ರೆ ರಕ್ಷಣೆ ಹೊಂದಿದ್ದೇವೆ, ನಾವು ಹೊಸದಾಗಿ ಹುಟ್ಟಿದ್ದೇವೆ, ದೇವರ ರಾಜ್ಯಕ್ಕೆ ನಾವು ಬಾಧ್ಯರಾಗಿದ್ದೇವೆ. ಆದರೆ ಮುಂದೆ ಏನು ಹೇಳ್ತಿದ್ರಿ? ಮುಂದೆ ಏನಾಗುವ ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಯಾವುದಕ್ಕೆ ಪ್ರತ್ಯಕ್ಷತೆ ಆಗಬೇಕಾಗೈತ್ರಿ? ಯೇಸು ಕ್ರಿಸ್ತನು ಪ್ರತ್ಯಕ್ಷ ಆಗ್ಬೇಕ್ರಿ. ಕ್ರಿಸ್ತನು ಪ್ರತ್ಯಕ್ಷನಾದರೆ ಅಂತಿದ್ರಿ. ಸ್ವಲ್ಪ ತಪ್ಪು ಭಾಷಾಂತರ, ನಾದರೆ ಅಲ್ಲ, ಸಂಶಯಾಸ್ಪದಕ ಶಬ್ದ ಅಲ್ಲ ಏನ್ರಿ. ಅದರ ಅದೇ ಭಾಗದಲ್ಲಿ 28ನೇ ವಚನ, ಅದರ 2ನೇ ಅಧ್ಯಾಯ 28ನೇ ವಚನ, ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ಆತನ ಆಗಮದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡೆಯ ಧೈರ್ಯದಿಂದಿರುವಂತೆ ಎಂಬುದಾಗಿ ಹೇಳ್ಬೋದು. ಪ್ರತ್ಯಕ್ಷನಾಗುವಾಗ ಅಂತ ಆಗಬೇಕಾಗಿತ್ತು ರೀ. ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಹಾಗಿರುವೆವು, ನಾವು ಆತನ ಹಾಗಿರುವೆವು. ಇದು ಒಂದು ಬದಲಾವಣೆ ಆಗಲಿಕ್ಕಿದೆ, ನಮ್ಮ ದೇಹ ಬದಲಾವಣೆ ಆಗಿದೆ, ನಾವು ಆತನಂತೆ ಬದಲಾಗ್ತೇವೆ. ಈ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬರು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ನಾನು ಪಾಪದಲ್ಲಿ ಮುಳುಗಿ ಹೋಗಿದ್ದಾಗಿದ್ದರೆ ಅಥವಾ ತಪ್ಪಾದ ಸಂಗತಿಗಳಲ್ಲಿ ನಾನು ಒಳಗಾಗಿದ್ದರೆ ಆ ಕ್ಷಣದಲ್ಲಿ ಯೇಸು ಸ್ವಾಮಿ ಬಂದುಬಿಟ್ರೆ ಏನಾಕೈತ್ರಿ? ಆ ಕ್ಷಣದಲ್ಲಿ ಪಶ್ಚಾತ್ತಾಪ ಪಡೋಕೆ ಟೈಮ್ ಇರಂಗಿಲ್ಲ, ಟಕ್ಕನ ಬಂದುಬಿಡ್ತಾನೆ, ಕ್ಷಣ ಮಾತ್ರದಲ್ಲಿ ಬಂದುಬಿಡ್ತಾನೆ ಯೇಸು ಸ್ವಾಮಿ. ನಾನು ಆಮೇಲೆ ನಾನು ಪಶ್ಚಾತ್ತಾಪ ಪಡ್ತೇನೆ ಎಂಬುದಾಗಿ ಕಳ್ಳನು ಲಾಸ್ಟ್ ಮೂಮೆಂಟ್ ಪರಲೋಕಕ್ಕೆ ಹೋದ್ನಲ್ಲ, ಹಂಗೆ ನಾನು ಕೊನೆ ಮೂಮೆಂಟ್ಲಿ ಪಶ್ಚಾತ್ತಾಪ ಪಡ್ತೇನೆ ಅಂದರೆ ಆಗೋದಿಲ್ಲ ರೀ. ಯಾವ ಕ್ಷಣದಲ್ಲಿ ಯೇಸು ಸ್ವಾಮಿ ಬರ್ತಾನೆ ನಮಗೆ ಗೊತ್ತಿಲ್ಲ. ಆದ ಕಾರಣ ನಾವು ನೋಡ್ತೇವೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಈ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ನಮ್ಮನ್ನು ಪರಿಶುದ್ಧ ಮಾಡಿಕೊಳ್ತೇವೆ. ನಾನೇನೋ ಮೊಬೈಲ್ನಲ್ಲಿ ತಪ್ಪಾದದನ್ನು ನೋಡ್ತಾ ಇರೋದಾಗಿದ್ದರೆ ಏನಾಕಿತ್ರಿ? ಯೇಸು ಸ್ವಾಮಿ ಪಕ್ಕನೆ ಬಂದುಬಿಟ್ರೆ ಬಿಡಲ್ಪಡ್ತೇನೆ ರೀ. ಯಾವುದೇ ಪಾಪದಲ್ಲಿ ಒಣಗಾಗಿದ್ದರೆ ಯೇಸು ಕ್ರಿಸ್ತನ ಪಕ್ಕನೆ ಬಂದುಬಿಟ್ರೆ ನಾನು ಇಲ್ಲಿ ಬಿಡಲ್ಪಡ್ತೇನೆ. ಇಷ್ಟೆಲ್ಲ ವರ್ಷ ಕರ್ತನಿಗಾಗಿ ಕಷ್ಟಪಟ್ಟದೆಲ್ಲ ವ್ಯರ್ಥ ಆಗಿ ಹೋಗ್ಬಿಡ್ತೈತೆ ರೀ. ಅದಕ್ಕಾಗಿ ಆ ಒಂದು ಮಹಿಮೆ ಹೊಂದಿಕೊಳ್ಳೋದಕ್ಕಾಗಿ, ಮಹಿಮಾ ಶರೀರ ಹೊಂದಿಕೊಳ್ಳೋದಕ್ಕಾಗಿ, ಆ ವಿಮೋಚನೆಯಲ್ಲಿ ನಾವು ಭಾಗವಹಿಸೋದಕ್ಕಾಗಿ ನಮ್ಮನ್ನು ನಾವು ಶುದ್ಧತೆಯಲ್ಲಿ ನಡೆಯೋಣ, ಪರಿಶುದ್ಧತೆಯಲ್ಲಿ ನಡೆಯೋಣ. ಈ ನಿರೀಕ್ಷೆ ನಮ್ಮನ್ನು ಶುದ್ಧ ಮಾಡುವಂಥ ನಿರೀಕ್ಷೆ. ಯೇಸು ಸ್ವಾಮಿ ಮೇಲೆ ನಾವು ಈ ನಿರೀಕ್ಷೆ ಇಟ್ಟುದಾಗಿದ್ದರೆ, ಯೇಸು ಸ್ವಾಮಿ 2 ಸಾರಿ ಬರ್ತಾ ಇದ್ದಾನೆ ಎಂಬುದಾಗಿ ನಾವು ಆತ ಮೇಲೆ ನಿರೀಕ್ಷೆ ಇಟ್ಟುದಾಗಿದ್ದರೆ ನಾವೇನ್ರಿ? ನಮ್ಮನ್ನು ಶುದ್ಧ ಮಾಡಿಕೊಳ್ತೇವೆ, ನಮ್ಮನ್ನು ಪರಿಶುದ್ಧ ಮಾಡಿಕೊಳ್ತೇವೆ. ತೀತನ ಪುಸ್ತಕದಲ್ಲಿ ಹೇಳಿದಂತೆ ನಾವು ನೋಡ್ತೇವೆ, ತೀತ 2 ಅದರ 13-14ರಲ್ಲಿ ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಕೆಟ್ಟದನ್ನು ಬಿಡಬೇಕಂತ ಬಿಟ್ಟು ಏನು ಮಾಡ್ಬೇಕ್ರಿ? ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರು ಮತ್ತು ನಮ್ಮ ರಕ್ಷಕನಾಗಿರುವ ಕ್ರಿಸ್ತನ ಪ್ರತ್ಯಕ್ಷತೆಯನ್ನು
ಎದುರು ನೋಡುತ್ತಾ ಮಹಾದೇವರು ಆಗಿರುವಂಥ ಈ ಯೇಸುವಿನ ಒಂದು ಬರುಣಕ್ಕಾಗಿ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ನಾವು ನೋಡ್ತೇವೆ. ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಯಭಕ್ತಿಯುಳ್ಳವರಾಗಿರ್ಬೇಕೆಂಬುದಾಗಿ ಜೀವಿಸಬೇಕೆಂದು ಬಯಸ್ತದೆ. ಈ ನಿರೀಕ್ಷೆ ನಮ್ಮನ್ನು ಪರಿಶುದ್ಧರಾಗಿ ನಡೆಸ್ತದೆ, ಭಯಭಕ್ತಿಯುಳ್ಳವರಾಗಿ ನಡೆಸ್ತದೆ. ನಾವು ನೋಡ್ತೇವೆ ಆತನ ಯಾವುದೇ ಕ್ಷಣದಲ್ಲಿ ಬರ್ಬೋದೆಂಬುದಾಗಿದ್ದರೆ ನಾವು ಯಾವಾಗಲೂ ಸಿದ್ಧವಾಗಿರ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ ಹೇಳ್ತಾನೆ, ನಿಮ್ಮ ದೀಪಗಳು ಯಾವಾಗಲೂ ಉರಿಯುತ್ತಿರಲಿ, ನಿಮ್ಮ ದೀವಟಿಕೆಗಳು ಯಾವಾಗಲೂ ಉರಿಯುತ್ತಾ ಇರಲಿ ಎಂಬುದಾಗಿ. ಯಾಕ್ರಿ? ಯಜಮಾನನು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಆತನು ರಾತ್ರಿಯಲ್ಲಿ ಬರ್ಬೋದು, ಆತನು ಆ ಬೆಳಗಿನ ಜಾವದಲ್ಲಿ ಬರ್ಬೋದು, ಮಧ್ಯಾಹ್ನದಲ್ಲಿ ಬರ್ಬೋದು, ಯಾವುದೇ ಕ್ಷಣದಲ್ಲಿ ಆತನು ಬರಲಿಕ್ಕಿದ್ದಾನೆ. ಈ ಎಲ್ಲ ಒಂದು ಗುರುತುಗಳನ್ನು ನಾವು ನೋಡ್ತಾ ಇರುವಾಗ ಲೋಕದಲ್ಲಿ ಹೆಚ್ಚು ಕಡಿಮೆ ಲೋಕ ಅರ್ಧ ನೀರಾಗಿ ಮುಳುಗೆ ತನ್ನಂಗಾಗಿದ್ದಾರೆ, ಅಷ್ಟು ಪ್ರವಾಹಗಳು ಬರಲಿವೆ. ಹಂತದಲ್ಲಿ ನಾವು ಕರ್ತನ ಬರೋಣ ಅಷ್ಟು ಹತ್ತಿರವಾಗಿರುವಾಗ ನಾವು ಎಚ್ಚರಿಕೆಯಿಂದ ಕಾದುಕೊಂಡು, ಈ ಕೊರೋನಾ ರೋಗ ಕೂಡ ಇದು ಕೂಡ ನಾವು ನೋಡ್ತೇವೆ ಒಂದು ಗುರುತು, ಕರ್ತನ ಬರೋಣದ ಗುರುತಾಗಿದೆ. ಬೇರೆ ಬೇರೆ ರೋಗಗಳಿವೆ, ಇದಕ್ಕಿಂತ ಭಯಂಕರವಾದ ರೋಗಗಳು ಎಬೋಲಾ ಅಂತ ಇದ್ರಿ. ಆ ವೈರಸ್ ಬಂದ್ರಂತೂ ಮುಗಿದೋತು. 5 ದಿವಸದಲ್ಲಿ ಮನುಷ್ಯ ನೀರಾಗಿ ಹೋಗ್ಕೊಂಡ್ರಿ, ಲಿಕ್ವಿಫೈ ಹಾಕೊಂಡ್ರಿ, ಆತನದೇ ಅಲ್ಲಿ ಕರಿಗೋ ಹೊಂಟೈತೆ ಅನ್ನೋರ್ ಗತಿ ಆಗ್ತದೆ. ಯಾಕೆಂದರೆ ಆ ಒಂದು ರೋಗಾಣುಗಳು ರಕ್ತದ ನಾಳಗಳನ್ನು ತಿಂದುಬಿಡ್ತವೆ. ರಕ್ತನಾಳ ತಿಂದುಬಿಟ್ರೆ ರಕ್ತ ಎಲ್ಲೋ ಹರಿಬೇಕ್ರಿ, ರಕ್ತ ಎಲ್ಲಿರ್ತದೆ ಗೊತ್ತಿಲ್ಲ. ಅದು ಇಡೀ ದೇಹ ಎಲ್ಲ ಕಡೆಯಿಂದ ರಕ್ತ ಹರಿದು ಹೊರಗೆ ಬಂದು ಆ ವ್ಯಕ್ತಿ 5 ದಿವಸಗಳಲ್ಲಿ ಸತ್ತೋಗ್ತಾನೆ. ಅದು ಎಬೋಲಾ ಫೀವರ್ ಅಂತ ಹೇಳ್ತಾರೆ. ಅದು ಆಫ್ರಿಕಾದ ಉಗಾಂಡದ ಒಂದು ಹಳ್ಳಿ ಎಬೋಲಾ ಅನ್ನೋದು ಆ ಊರಿನಿಂದ ಬಂದಿದ್ದರಿಂದ ಅದಕ್ಕೆ ಎಬೋಲಾ ಫೀವರ್ ಅಂತ ಹೇಳ್ತಾರೆ. ನೋಡ್ತೇವೆ ಈಗ ಕೊರೋನಾಕ್ಕೆ ಅದೇ ನ್ಯೂಸ್ನಲ್ಲಿ ಯಾವಾಗಲೇ ವುಹಾನ್ ವೈರಸ್ ಅಂತ ಹೇಳ್ತಾರೆ. ವುಹಾನ್ ಪಟ್ಟಣದಿಂದ ಬಂದಿತ್ತಿರೋದು, ಹೀಗಾಗಿ ವುಹಾನ್ ವೈರಸ್ ಅಂತ ಹೇಳ್ತಾರೆ. ಯಾಕೆ ಈ ಎಲ್ಲ ಗುರುತುಗಳು, ಪಿಡುಗುಗಳು, ರೋಗಗಳು, ಪ್ರವಾಹಗಳು, ಭೂಕಂಪಗಳು, ನಾವು ಕಾಳ್ಗಿಚ್ಚು, ಎಲ್ಲ ಸಂಗತಿಗಳು ಕರ್ತನು ಬೇಗನೆ ಬರಲಿಕ್ಕಿದ್ದಾನೆ ಎಂಬುದ ಗುರುತು ಆಗಿರೋದು ನೋಡ್ತೇವೆ. ಆದ ಕಾರಣ ಆತನ ಪ್ರತ್ಯಕ್ಷತೆಗಾಗಿ ಕಾದಿರುವಂಥ ನಾವು ಆತನ ಆ ಬರೋಣ ಹತ್ತಿರವಾಗಿದೆ, ಬಾಗಿಲಲ್ಲೇ ಇದೆ ಎಂಬುದಾಗಿ ನಾವು ಗುರುತಿಸ್ತೇವೆ. ಅದನ್ನು ತಿರುಗಿ ನಾವು ಮತ್ತಾಯನ ಬರೆದ ಸುವಾರ್ತೆ ಮಾರ್ಕನ ಬರೆದ ಸುವಾರ್ತೆ ಅದರ 13ನೇ ಅಧ್ಯಾಯ 29ನೇ ವಚನ. 13ನೇ ಅಧ್ಯಾಯ 29ನೇ ವಚನ. ಹಾಗೆ ನೀವು ಸಹ ಇದೆಲ್ಲ ಆಗುವುದನ್ನು ನೋಡುವಾಗ ಹತ್ತರವದೇ ಬಾಗಿಲಲ್ಲೇ ಇದೆ ಎಂದು ತಿಳ್ಕೊಳ್ರಿ. ಎಲ್ಲೈತ್ರಿ? ಕರ್ತನ ಬರೋಣ ಹತ್ತಿರಲ್ಲೇ ಇದೆ, ಬಾಗಿಲಲ್ಲೇ ಇದೆ, ನಿಮ್ಮ ಬಾಗಿಲ ಎದುರಿಗೆ ಬಂದು ನಿಂತ್ಕೊಂಡಿದೆ. ಎಲ್ಲ ಸಂಗತಿಗಳನ್ನು ನೋಡುವಾಗ ಕರ್ತನ ಬರೋಣ ಬಹಳ ಹತ್ತಿರದೆ. ಆದ ಕಾರಣ ಲೋಕದ ಸಂಗತಿಗಳ ಬಗ್ಗೆ ನಾವು ಚಿಂತೆ ಮಾಡಿದೆ ಕರ್ತನ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ಒಂದು ವೇಳೆ ನಮ್ಮಲ್ಲಿ ಪಾಪ ಇರುವುದಾಗಿದ್ದರೆ, ನಮ್ಮಲ್ಲಿ ತಪ್ಪುಗಳು ಇರುವುದಾಗಿದ್ದರೆ ನಮ್ಮನ್ನು ಶುದ್ಧಪಡಿಸಿಕೊಳ್ಳೋಣ. ನಮ್ಮ ಬಾಯಲ್ಲಿ ಕೆಟ್ಟ ಭಾಷೆ ಅಂದರೆ ಬೈಗಳು, ಕೆಟ್ಟ ಕೆಟ್ಟ ಮಾತುಗಳು ನಮ್ಮಲ್ಲಿ ಇರುವುದಾಗಿದ್ದರೆ ನಮ್ಮ ನಾಲಿಗೆಯನ್ನು ನಾವು ಶುದ್ಧ ಮಾಡಿಕೊಳ್ಳೋಣ. ನಮ್ಮ ವಿಚಾರಗಳನ್ನು ಶುದ್ಧ ಮಾಡಿಕೊಳ್ಳೋಣ. ದೇವರ ಮುಂದೆ ನಾವು ಪರಿಶುದ್ಧರಾಗಿ ಕಾಣಿಸಿಕೊಳ್ಳೋದಕ್ಕೆ ಪ್ರಯಾಸ ಪಡೋಣ. ವಾಕ್ಯ ಹೇಳ್ತಿದ್ದ ಪ್ರಯಾಸ ಪಡೋಣ. ಕಷ್ಟ ಆಗ್ತದೆ. ಇಲ್ಲಿ ಲೂಕನು ಬರೆದ ಸುವಾರ್ತೆಯಲ್ಲಿ ಅದರ 21ನೇ ಅಧ್ಯಾಯದಲ್ಲಿ 24ರಿಂದ 34 ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಯಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸ ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತ್ತು. ನಾವು ಯಾವುದೇ ವಿಷಯಗಳಲ್ಲಿ ನಮ್ಮನಿಗೆ ಹೋಗಿ ದೇವರನ್ನು ಮರೆತು ಬಿಟ್ಟವರಾಗಿದ್ದರೆ ನಾವು ನೋಡ್ತೇವೆ ಅದು ಪಕ್ಕನೆ ಉರುಳಿನಂತೆ ಬಂದೀತು. ಹಾಗಾಗದಿರಲಿ, ನಮಗೆ ಹಾಗಾಗದಿರಲಿ. ಇಲ್ಲ ನೋಡ್ತೇವೆ ಆ ದಿವಸ ಭೂ ನಿವಾಸಿಗಳ ಮೇಲೆ ಬರುವುದು. ನಮ್ಮ ಮೇಲೆ ಅಷ್ಟೇ ಅಲ್ಲ, ಇಡೀ ಜಗತ್ತ ಮೇಲೆ ಬರಲಿಕ್ಕಿದೆ. ಬರುವುದಕ್ಕೆ ಇವೆಲ್ಲವನ್ನು ತಪ್ಪಿಸಿಕೊಳ್ಳೋದಕ್ಕೂ ಮನುಷ್ಯ ಕುಮಾರ ನಿಂತುಕೊಳ್ಳೋದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ.
ನಾವು ನೋಡ್ತೇವೆ, ಪ್ರಾರ್ಥನೆ ಮಾಡ್ತಾ ಇರೋಣ, ಸ್ವಾಮಿ ನಿನ್ನ ಬರೋಣದಲ್ಲಿ ನಾವು ಎತ್ತಲ್ಪಡಬೇಕು. ನಾವು ದೇವರೇ, ನಾವು ನೀನು ಬರುವಾಗ ನಿನ್ನ ರಾಜ್ಯದಲ್ಲಿ ನಾವು ಸೇರಬೇಕು ಸ್ವಾಮಿ ಎಂಬುದಾಗಿ ಆ ಉದ್ದೇಶ. ನಮ್ಮ ಪ್ರತಿದಿನದ ಪ್ರಾರ್ಥನೆಯಲ್ಲಿ ಇದು ಪ್ರಾರ್ಥನೆ ಆಗಿರ್ಬೇಕು. ನೀನು ಬರುವಾಗ ನಾವು ನಿನ್ನ ದೃಷ್ಟಿಯಲ್ಲಿ ನಿರ್ಮಲರು, ನಿರ್ದೋಷಿಗಳು ಆಗಿ ಕಂಡು ಬರಬೇಕೆಂಬುದಾಗಿ ನಾವು ಕರ್ತನ ಮುಂದೆ ನಾವು ಪ್ರಾರ್ಥಿಸುವರಾಗಿರಬೇಕು. ನಾನು ಬಹುಶಃ ಪೇತ್ರನ ಬರೆದ ಪತ್ರಿಕೆ ಅದರ 2 ಪೇತ್ರ 3:14, 2 ಪೇತ್ರ 3:14. ಆದ ಕಾರಣ ಪ್ರಿಯರೇ, ನೀವುಗಳನ್ನು ಎದುರು ನೋಡುವರಾದ್ದರಿಂದ ಶಾಂತರಾಗಿದ್ದು ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡಿರಿ. ಯಾಕ್ರಿ? ಶ್ಲೋಕದ ಶೋಧನೆಗಳು ನಮ್ಮ ಮೇಲೆ ಬರ್ತವೆ. ಕೆಲವು ಸಾರಿ ಸಿಟ್ಟು ಬರ್ತದೆ. ಸಿಟ್ಟಿನಲ್ಲಿ ನಾವು ಕೆಟ್ಟ ಮಾತುಗಳನ್ನ ಆಡ್ಬೋದು, ತಪ್ಪಾದ ಸಂಗತಿಗಳನ್ನ ನಾವು ಮಾತಾಡಿಕೊಳ್ತಿರ್ಬೋದು, ಕೆಟ್ಟ ಸಂಗತಿಗಳನ್ನ ನಾವು ನೋಡ್ತಾ ಇರ್ಬೋದು, ಹೇಳ್ತಾ ಇರ್ಬೋದು. ಆದ ಕಾರಣ ಇಲ್ಲಿ ನಾವು ನೋಡಿದಾಗ ಇಲ್ಲಿ ವಾಕ್ಯ ಹೇಳ್ತದೆ, ಪ್ರಯಾಸ ಪಡ್ರಿ. ದೇವರ ಮುಂದೆ ನಿರ್ದೋಷಿಗಳು ನಿರ್ಮಲರಾಗಿ ಕಾಣಿಸಿಕೊಳ್ಳೋದಕ್ಕೆ ಪ್ರಯಾಸ ಪಡ್ರಿ, ಕಷ್ಟಪಡ್ಬೇಕು. ಕೆಲವು ಸಾರಿ ನಮ್ಮ ಒಂದು ಸಂಗತಿಗಳು ಚಟವಾಗಿ ಹೋಗ್ಬಿಡ್ತವೆ. ಅದನ್ನು ತೆಗೆದು ಹಾಕ್ಲಿಕ್ಕೆ ನಾವು ಕಷ್ಟಪಡಬೇಕಾಗ್ತದೆ. ಒಬ್ಬ ವ್ಯಕ್ತಿ, ಆತನು ಬಿಲಿ ಗ್ರಹಾಮ್ ಕ್ರುಸೈಡ್ನಲ್ಲಿ ಆತನು ರಕ್ಷಣೆ ಹೊಂದಿದ. ಆತನು ಕೌಬಾಯ್-ಆಗಿದ್ದ. ಅವನು ಕುದುರೆ ಮೇಲೆ ಆ ಕೂಟಗಳಿಗೆ ಬರ್ತಾ ಇದ್ದ. ಆ ಕುದುರೆಯಿಂದ ಬರುವಾಗ ಆ ಕುದುರೆ ಏನು ಮಾಡ್ತಿತ್ರಿ, ತಿರುಗಿ ವಾಪಸ್ ಅವನ ಶೇರೆ ಅಂಗಡಿಗೆ ಕರ್ಕೊಂಡು ಹೋಗ್ತಿತ್ತು. ಅಲ್ಲಿ ಶೇರೆ ಅಂಗಡಿ ಮುಂದೆ ಇಳಿದ್ಬಿಟ್ಟು ಅವನು ಕುಡಿದು ಮನೆಗೆ ಹೋಗ್ತಾ ಇದ್ದ. ಆ ಕುದುರೆಗೆ ಆ ದಾರಿ ರೂಢಿ ಆಗ್ಬಿಟ್ಟಿತ್ತು. ಅವನು ಹತ್ತು ಬಿಟ್ಟರೆ ಆ ಥರ ಸೀದಾ ಶೇರೆ ಅಂಗಡಿ ಮುಂದೆ ಬಂದು ನಿಲ್ಲಿಸ್ತಿತ್ತು. ಅವನು ಅದನ್ನು ಓಡಿಸೋದು ಬೇಕಾಗಿಲ್ಲ. ಈಗ ರಕ್ಷಣೆ ಹೊಂದಿದ್ದ. ಯೇಸು ಸ್ವಾಮಿ ಆತನ ಹೃದಯದಲ್ಲಿ ಬಂದ. ಕೂಟ ಮುಗೀತು. ಕುದುರೆ ಹತ್ತಿದ್ಕೊಳ್ಳಿ ಸೀದಾ ಬಂದು ಆ ಶೇರೆ ಅಂಗಡಿ ಮುಂದೆ ನಿಂತು ಬಿಡ್ತದೆ. ಆಗ ವಿಚಾರ ಮಾಡು, ಅರೆ ನಾನು ರಕ್ಷಣೆ ಹೊಂದಿಲ್ಲ, ಮತ್ತು ಇದು ನನ್ನ ಕುದುರೆ ಇಲ್ಲಿ ಕರ್ಕೊಂಬಂದಿದೆ ಅಂತ ಕುದುರೆಗೆ ಜೋರಾಗಿ ಹೊಡೆದ. ಈ ದೇಹವೆಂಬ ಕುದುರೆ ತನ್ನ ಹಳೆ ದಾರಿಯಲ್ಲಿ ಹೋಗಕ್ಕೆ ನೋಡ್ತಿದ್ರಿ. ಅದನ್ನು ಹೊಡೆದು ನಾವು ಅದನ್ನು ಸರಿಪಡಿಸಿಕೊಳ್ಬೇಕು. ಅಲ್ಲಿ ಆದ ಕಾರಣ ಪೌಲ ಹೇಳ್ತಾನೆ, ನನ್ನ ದೇಹವನ್ನು ಜಜ್ಜಿ ಸ್ವಾಧೀನ ಮಾಡಿಕೊಳ್ತೇನೆ. ಅವನಿಗೇನು ಹಳೆ ಚಟಗಳು ಏನು ಗೊತ್ತಿಲ್ಲ. ನನ್ನ ದೇಹವನ್ನು ಜಜ್ಜಿ ನಾನು ಸ್ವಾಧೀನ ಮಾಡಿಕೊಳ್ತೇನೆ. ನಾವು ಅದಕ್ಕಾಗಿ ಪ್ರಯಾಸ ಪಡೋಣ. ದೇವರ ಮುಂದೆ ಯೋಗ್ಯರಾಗಿ ಕಾಣಿಸ್ಕೊಳ್ಳೋದಕ್ಕಾಗಿ ಪ್ರಯಾಸ ಪಡೋಣ. ತಪ್ಪಾದ ಸಂಗತಿಗಳನ್ನು ನಾವು ಮೊಬೈಲ್ನಲ್ಲಾಗಲಿ, ನಾವು ಕಂಪ್ಯೂಟರ್ಗಳಲ್ಲಾಗಲಿ, ಟಿ ವಿಗಳಲ್ಲಾಗಲಿ, ಬೇರೆ ಸಂಗತಿಗಳಲ್ಲಾಗಲಿ ನಾವು ನಮ್ಮನ್ನು ಮನಸ್ಸನ್ನು ಶುದ್ಧ ಮಾಡಿಕೊಳ್ಳೋಣ. ಪರಿಶುದ್ಧರಾಗಿ ನಾವು ಕರ್ತನ ರಾಜ್ಯಕ್ಕಾಗಿ ಸಿದ್ಧರಾಗೋಣ. ಈ ಅದ್ಭುತವಾದ ನಿರೀಕ್ಷೆ, ನಮ್ಮಲ್ಲಿರುವಂಥ ಪ್ರಭಾವದ ನಿರೀಕ್ಷೆ, ಭಾಗ್ಯಕರವಾದ ನಿರೀಕ್ಷೆ, ಉತ್ತಮವಾದ ನಿರೀಕ್ಷೆ ಕರ್ತನ ಕೊಟ್ಟಿರುವಾಗ ಅದನ್ನು ನಾವು ಹಿಡ್ಕೊಳ್ಳೋಣ. ಅದಕ್ಕೆ ಮುಂದೆ ಹೋಗೋಣ. ದೇವರಾಗಲೇ ಗ್ಯಾರಂಟಿ ಕಾರ್ಡ್ ಕೊಟ್ಟನ್ರಿ. ಪವಿತ್ರಾತ್ಮನ ಬಗ್ಗೆ ಗ್ಯಾರಂಟಿ ಇದೆ, ನಾವು ಪರಲೋಕ ರಾಜ್ಯ ಸೇರಿದೆ. ಅದನ್ನು ಹಿಡ್ಕೊಂಡವರಾಗಿ ನಾವು ಕೂಡ ಪ್ರಯಾಸಪಟ್ಟು ನಾವು ಹೊಂದಿರುವುಗಳನ್ನು ಕಳ್ಕೊಳ್ಳದೆ ಮುಂದೆ ಹೋಗೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಸ್ವಾಮಿ, ಸಮಯದಲ್ಲಿ ಕರ್ತನೆ ಅನೇಕರನ್ನು ಗುಣಪಡಿಸಿದ್ದಿ. ನಾವು ಆರಾಧಿಸುವಾಗಲೂ ನಿನ್ನ ವಾಕ್ಯ ಕೇಳುವಾಗಲೂ ಅನೇಕರ ಜೀವನದಲ್ಲಿ ಅದ್ಭುತಗಳನ್ನು ಮಾಡಿದ್ದಿ, ಮಾತು ಕಾರ್ಯ ಮಾಡಿದ್ದಿ. ನಿನಗೆ ಸ್ತೋತ್ರ. ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಿದ್ದಿ, ನಿನಗೆ ಸ್ತೋತ್ರ. ನೀನು ಕೊಟ್ಟಿರುವಂಥ ಆ ಪವಿತ್ರಾತ್ಮನೆಂಬ ಗ್ಯಾರಂಟಿ ಕಾರ್ಡ್ಗಾಗಿ ನಾವು ನಿನಗೆ ಸ್ತೋತ್ರ. ಪವಿತ್ರಾತ್ಮನೆಂಬ ಮುದ್ರೆ, ಪವಿತ್ರಾತ್ಮನೆಂಬ ಸಂಚಕಾರ ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ನಾವು ಪರಲೋಕ ರಾಜ್ಯ ಸೇರುವುದಕ್ಕಾಗಿ ಕರ್ತನೆ ಕರೆಯಲ್ಪಟ್ಟಿರುವಾಗ ಆ ಒಂದು ಭಾಗ್ಯಕರವಾದ ನಿರೀಕ್ಷೆ ನಾವು ಗಟ್ಟಿಯಾಗಿ ಹಿಡ್ಕೊಳ್ಳುವಂತೆ, ಉತ್ತಮವಾದ ನಿರೀಕ್ಷೆ ನಾವು ಗಟ್ಟಿಯಾಗಿ ಹಿಡ್ಕೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸುವುದನ್ನು ಪ್ರಾರ್ಥಿಸ್ತೇವೆ. ನಾವು ಪ್ರಯಾಸಪಟ್ಟು ದೊರಕಿಸಿಕೊಂಡವುಗಳನ್ನು ನಾವು ಕಳಕೊಳ್ಳದಂತೆ ಎಚ್ಚರವಾಗಿರುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತೇವೆ. ಪವಿತ್ರಾತ್ಮನಲ್ಲಿ ನಮ್ಮನ್ನು ನಡೆಸು. ಕರ್ತನಿನ ದೃಷ್ಟಿಯಲ್ಲಿ ನಾವು ನಿರ್ಮಲರು, ನಿರ್ದೋಷಿಗಳು, ಯಾವುದೇ ಸುಕ್ಕು ಕಳಂಕಿಲ್ಲದರಾಗಿ ಕಂಡು ಬರುವಂತೆ ಅನುಗ್ರಹಿಸು. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನು ನಡೆಸು. ಪರಿಶುದ್ಧನೇ, ನಿನ್ನ ಕೃಪಾಹಸ್ತಕ್ಕೆ ನಮ್ಮನ್ನು ನಡೆಸೆಂದು ಪ್ರಾರ್ಥಿಸ್ತೇವೆ. ನಿನ್ನ ರಕ್ತದ ಮರೆಗೆ ನಿನ್ನ ಎಲ್ಲ ಪ್ರಿಯನ್ನು ಒಪ್ಪಿಸಿಕೊಡ್ತೇವೆ. ಲೋಕದ ಮಲಿನತ್ವತೆಗಳಿಂದ ಅವರನ್ನು ತಪ್ಪಿಸಿ ಪರಿಶುದ್ಧತೆಯಲ್ಲಿ ನಡೆಸಬೇಕೆಂಬುದನ್ನು ಪ್ರಾರ್ಥಿಸ್ತೇವೆ. ಕೃಪಾವರವಾಗಿರುವ ನಿನ್ನ ಆತ್ಮನು ಅವರಲ್ಲಿ ಕಾರ್ಯ ಮಾಡುವಂತೆ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೇ, ನೀನು ಒಳ್ಳೆಯವನು. ನೀನು ಬರುವಾಗ ನಾವೆಲ್ಲರೂ ಎತ್ತಲ್ಪಟ್ಟು ನಿನ್ನ ರಾಜ್ಯ ಸೇರಬೇಕೆಂಬುದಾಗಿಯೂ ಕರ್ತನೆ, ಆ ಒಂದು ನಿರೀಕ್ಷೆಯಲ್ಲಿ ನಾವು ಆ ನಿರೀಕ್ಷೆಯಲ್ಲಿ
ನಾವು ಬಲವಾಗುವಂತೆಯೂ ಆ ನಿರೀಕ್ಷೆಯನ್ನು ಹೊಂದಿಕೊಳ್ಳುವಂತೆಯೂ ನಿನಗೆ ಮಹಿಮೆ ತರಲಿಕ್ಕೆ ಆಗುವಂತೆಯೂ ಅನುಗ್ರಹಿಸು. ಘನಮಾನ್ಯನಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ವಾಸವಾಗಿರಲಿ. ಆಮೇನ್. ದೇವರು